ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಆಲ್ಮೋಸ್ಟ್ ಆಲ್ ಈ 18ನೇ ಅಧ್ಯಾಯ ಏನಿದೆ, ಇದು ಒಂದ್ಸಲ ನಾನು ಆಗ್ಲೇ ಹೇಳ್ದ ಹಾಗೆ ರಿವಿಷನ್ ಕ್ಲಾಸ್ ಇದ್ದಂಗೆ. ಅಂದ್ರೆ 17 ಅಧ್ಯಾಯದಲ್ಲಿ 17 ಅಂತ ಹೇಳಲಿಕ್ಕೆ ಬರಲ್ಲ, 16 ಅಧ್ಯಾಯದಲ್ಲಿ. ಯಾಕೆಂದ್ರೆ ಮೊದಲನೇ ಅಧ್ಯಾಯ ಬಂದು ಪೂರ್ವ ಪೀಠಿಕೆ, ಕೇವಲ ಅರ್ಜುನ ಅವನ ತೊಂದರೆಗಳನ್ನ, ಅವನ ಆಲೋಚನೆಗಳನ್ನ ಹೇಳ್ಕೊಂತಾನೆ. ಭಗವಂತ ಅವನ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನ ಹೇಳುವುದು 2ನೇ ಅಧ್ಯಾಯದಿಂದಲೇ. ಹಾಗಾಗಿ ಇಲ್ಲಿ 2ನೇ ಅಧ್ಯಾಯದಿಂದ 17 ಅಧ್ಯಾಯ ಅಂದಾಗ ಹೆಚ್ಚು ಕಮ್ಮಿ 16 ಅಧ್ಯಾಯಗಳೇನಿದೆ, ಈ 16 ಅಧ್ಯಾಯದ ರಿವಿಷನ್ ಈ 18ನೇ ಅಧ್ಯಾಯ. ಈ 17 ಅಧ್ಯಾಯದವರೆಗೆ ನಾವ್ ಏನೆಲ್ಲ ಕಲ್ತ್ಕೊಂಡ್ವಿ, ಏನೆಲ್ಲ ತಿಳ್ಕೊಂಡ್ವಿ ಅಂದ್ರೆ ಅರ್ಜುನನ ಗೊಂದಲ ಇರ್ಬೋದು, ಭಗವಂತ ಅವನಿಗೆ ಹೇಳಿದ ರೀತಿ ಇರ್ಬೋದು, ಅದೆಲ್ಲವುದನ್ನು ಇನ್ನೂ ನಮ್ಮಲ್ಲಿ ಅಹಂಕಾರ, ಅಹಂಭಾವ ಅನ್ನೋದು ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಕ್ಲಾಸ್ ಕೇಳೋವರೆಗೂನು ಹೌದಪ್ಪ ನಾವ್ ಇದನ್ನೆಲ್ಲ ಬಿಟ್ಬಿಡಬೇಕು ಅನ್ನೋ ಮನಸ್ಸಾಗೋ ಮನಸ್ಸು ಕ್ಲಾಸ್ ಮುಗಿದ ವಿತಿನ್ 15 ಮಿನಿಟ್ಸ್ ಹೋಗ್ಬಿಡತ್ತೆ. ಎಲ್ಲೋ ಮಂಗ ಅಲ್ವಾ ಅದು, ಬೇಗ ಕೊಂಬೆಯಿಂದ ಕೊಂಬೆಗೆ ಹಾರೋಗ್ಬಿಡತ್ತೆ. ಹಾಗಾಗಿ ಇನ್ನು ನೋಡು, ನೀನ್ ಇನ್ನೂ ತಪ್ಪು ಮಾಡ್ತಾ ಇದ್ಯಾ, ಇನ್ನೊಂಚೂರ್ ಸರಿ ಮಾಡ್ಕೋ, ಇನ್ನೊಂಚೂರ್ ಸರಿ ಮಾಡ್ಕೋ ಅಂತ ಹೇಗೆ ಎಕ್ಸಾಮ್ ಟೈಮಲ್ಲಿ ಮಕ್ಳಿಗೆ ನಾವೆಲ್ಲ ಹೇಳ್ತೀವಿ, ಅದೇ ರೀತಿ ಭಗವಂತ ಇನ್ನೊಂದ್ ಸ್ವಲ್ಪ ಟ್ಯೂನ್ ಮಾಡ್ಕೋ ನೋಡು, ನಿನ್ನ ಆಲೋಚನೆ ಹೇಗಿದೆ, ನಿನ್ನ ಸ್ವಭಾವ ಹೇಗಿದೆ. ಯಾಕೆಂದ್ರೆ ಕರ್ಮ ಹೇಗಿದೆ ಅಂತ 3 ಬಾರಿ ಹೇಳ್ತಾ ಹೋದ. ಅಂದ್ರೆ ಮೊದಲು ಸಾತ್ವಿಕ ಗುಣ ಅಂದ್ರೇನು, ರಾಜಸ ಗುಣ ಅಂದ್ರೇನು, ಸಾತ್ವಿಕ ಗುಣ ಅಂದ್ರೇನು ಅಂತ ವಿವರವಾಗಿ ಹೇಳ್ಕೊಂಡು ಬಂದ್ರು. ಅದಾದ್ಮೇಲೆ ನೀನು ಮಾಡಲೇಬೇಕಾದಂತಹ ಕರ್ತವ್ಯಗಳು ಯಾವುದು, ದಾನ, ಯಜ್ಞ, ತಪಸ್ಸು, ಅದನ್ನ ಹೇಳ್ತಾ ಬಂದ್ರು. ಮತ್ತೆ ಅದರಲ್ಲಿ 3 ವಿಧ: ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಅಂದ್ರೆ 3ರಲ್ಲೂ 3 ವಿಧವನ್ನ ಹೇಳ್ತಾ ಬಂದ್ರು. ಅದಾದ್ಮೇಲೆ ಹೇಳ್ತಾ ಬಂದ್ರು, ನೋಡು ನೀನ್ ಏನೆಲ್ಲ ಯೋಚನೆ ಮಾಡ್ದೆ, ಅಂದ್ರೆ ಯಾವ್ದೋ ಒಂದು ಕೆಲ್ಸ ಆಗ್ಬೇಕು ಅಂದ್ರೆ ಇದು 5 ಮುಖ್ಯ ಅಂತ ಹೇಳ್ತಾ ಬಂದ್ರು. ಆಮೇಲೆ ಇದಕ್ಕಿಂತ ಮುಂಚೆ ಪ್ರೇರಣೆ ನೀಡೋದಕ್ಕೆ 3 ಮುಖ್ಯ ಅಂತ ಹೇಳ್ತಾ ಬಂದ್ರು. ಅದರಲ್ಲಿ ಇನ್ನೂ ಹೆಚ್ಚಾಗಿ ಈಗ ಕರ್ಮ ಮತ್ತೆ ಕರ್ತನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕರ್ಮದ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡ್ವಿ. ಹಾಗೆ ಇವತ್ತು ಕರ್ತ ಅಂದ್ರೆ ಮಾಡುವವನು ಹೇಗಿರ್ತಾನೆ ಆ ರೀತಿ ನಮ್ಮ ಆ ಈ ಫಲಗಳೇನಿದೆ ಅದು ಕೊಡ್ತಾ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮಗ್ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ನಾನ್ ಹೇಳದ್ನಲ್ಲ, ನಾವು ಈ ಭೂಮಿಲಿ ಇರ್ಬೇಕಾರೇನೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅನ್ನೋದು ಆ ಮಾಯೆಯಲ್ಲಿ ನಾವು ಸಿಲುಕ್ ಹಾಕೊಂಡ್ಬಿಟ್ಟಿರ್ತೀವಿ. ಇಲ್ಲ ಅನ್ನೋದಕ್ ಸಾಧ್ಯನೇ ಇಲ್ಲ. ಭಗವಂತ ನಮ್ಮ ಕಣ್ಣು ಮುಂದೆ ಇದ್ರೂನು, ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಗರ್ಭಗುಡಿಲಿ ಕರ್ಟನ್ ಹಾಕ್ಬಿಟ್ಟಿದ್ದಾರೆ, ದಪ್ಪ ಕರ್ಟನ್ನು, ಭಗವಂತ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಿಲ್ಲಪ್ಪ ಅಂದ್ರೆ ಯಾರೋ ಒಬ್ರು ಹೇಳ್ತಾರೆ, ಒಳಗಡೆ ನೈವೇದ್ಯ ಮಾಡ್ತಿದ್ದಾರೆ ಕಣ್ರಿ, ನೈವೇದ್ಯ ಆದ್ಮೇಲೆ ಮಹಾಮಂಗಳಾರತಿಗೆ ಕರ್ಟನ್ ತೆಗಿತಾರೆ ಅಂತ. ರೈಟ್? ಅಲ್ಲಿಗೆ ಭಗವಂತ ಇರೋದಿಲ್ವಾ? ಭಗವಂತ ಒಳಗಿರ್ತಾನೆ, ಆದ್ರೆ ನಮಗ್ ಕಾಣ್ತಾ ಇಲ್ಲ. ಯಾಕೆ? ಒಂದು ಕರ್ಟನ್ ಅನ್ನ ಹಾಕಿದ್ದಾರೆ, ಒಂದು ಪರದೆಯನ್ನ ಹಾಕಿದ್ದಾರೆ. ಅದೇ ರೀತಿ ಭಗವಂತ ನಮ್ಮ ಕಣ್ಣು ಮುಂದೆ ಇದ್ರೂ ನಮಗೆ ಈ ಭೂಲೋಕದಲ್ಲಿ ಅಥವಾ ಈ ಕಲಿಯುಗದಲ್ಲಿ ನಮಗ್ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಒಂದಲ್ಲ ಎರಡಲ್ಲ 3 ಪರದೆ ಹಾಕ್ಬಿಟ್ಟಿದ್ದಾರೆ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ. ಎಲ್ಲಿಗ್ ಹಾಕಿದಾರಪ್ಪ, ಒಂದ್ ಸ್ವಲ್ಪ ಇಣಕ್ ಬಿಟ್ಟು ನೋಡೋಣ ಅಂತ ಅಂದ್ರೆ ಎಲ್ಲೋ ಅಲ್ಲರಿ, ನಮಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದಾರ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಎಲ್ಲೋ ಹೊರಗೂ ಇಲ್ಲ, ನಮ್ಮೊಳಗೆ ಇದೆ. ಕೆಲವೊಮ್ಮೆ ರಜೋಗುಣ ಹೊರಗಡೆ ಬಂದ್ರೆ, ಕೆಲವೊಮ್ಮೆ ತಮೋಗುಣ, ಕೆಲವೊಮ್ಮೆ ಸಾತ್ವಿಕ ಗುಣ ಬರ್ತದೆ. ಯಾವ ಗುಣ ಅತಿ ಹೆಚ್ಚು ಬರ್ತಾ ಇರುತ್ತೋ ಆ ವ್ಯಕ್ತಿಯನ್ನ ಆ ಗುಣಕ್ಕೆ ಸಂಬಂಧಪಟ್ಟವನು ಅಂತ ತೀರ್ಮಾನ ಮಾಡ್ತಾ ಹೋಗ್ತಾರೆ ಅಷ್ಟೆ. ಹಾಗೇನೆ ಇಲ್ಲಿ ಕರ್ತ ಅಥವಾ ಕರ್ತು ಅನ್ನಬೇಕಾದ್ರೂ ಸಹ ಅಷ್ಟೇ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಬರ್ತಾ ಹೋಗುತ್ತೆ. ಅಂದ್ರೆ ಹೇಳದ್ನಲ್ಲ, ಇನ್ನಷ್ಟು ಮತ್ತಷ್ಟು ನಮ್ಮ ಯೋಚನೆ, ನಮ್ಮ ಆಲೋಚನೆ ಎಲ್ಲವುದನ್ನ ಭಗವಂತ ಸರಿ ಮಾಡ್ತಾ ಹೋಗ್ತಿದ್ದಾನೆ. ಟ್ಯೂನ್ ಅಂತಾರಲ್ಲ, ನಾವು ಈಗ ಹಾಡ್ ಕೇಳ್ಬೇಕು ಅಂದ ತಕ್ಷಣ ನಾವ್ FM ತಗೊಂಡ್ಬಂದ್ವಿ, ಸ್ಪೀಕರ್ ತಗೊಂಡ್ಬಂದ್ವಿ, ಕಲೆಕ್ಷನ್ ಕೊಟ್ವಿ, ಎಲ್ಲ ಆಯ್ತು. ಎಲ್ಲ ಆದ್ರೆ ಸಾಕ ಅಂದ್ರೆ ಇಲ್ಲ, ಇನ್ನೊಂಚೂರು ಮೈನ್ಯೂಟ್ ಟ್ಯೂನ್ ಮಾಡ್ಬೇಕು. ಇಲ್ಲಾಂದ್ರೆ ಗಿರ್ 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 ಅಂತ ಶಬ್ದ ಬರ್ತಾ ಇರುತ್ತೆ, ಹಾಡು ನೀಟಾಗಿ ಕೇಳಲ್ಲ. ಹಾಡ್ ನೀಟಾಗಿ ಕೇಳ್ಬೇಕಂದ್ರೆ ಏನ್ ಮಾಡ್ಬೇಕು? ಸರಿಯಾಗಿ ಟ್ಯೂನ್ ಮಾಡ್ಬೇಕಲ್ವಾ? ಅದೇ ರೀತಿ ನಮ್ಮನ್ನ ತುಂಬಾ ಟ್ಯೂನ್ ಮಾಡ್ತಾ ಇದ್ದಾನೆ ಭಗವಂತ.
ಇಲ್ಲಿ ಕರ್ತನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕರ್ತನಾದವನು ಹೇಗಿರ್ತಾನೆ? ಕರ್ತನಾದವನು ಹೇಗಿರ್ತಾನಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಹೇಳ್ತಾ ಹೋಗ್ತಾನೆ. ಮತ್ತ ಸಂಘ ಸಾರಿ ಮುಕ್ತ ಸಂಘ ಅಂದ್ರೆ ಸಕಲ ಭೌತಿಕ ಸುಖದಿಂದ ಮುಕ್ತನಾದವನು. ಅನಹಂವಾದಿ ಅಂದ್ರೆ ಅಹಂಕಾರವಿಲ್ಲದವನು. ಧೃತಿ ದೃಢ ನಿರ್ಧಾರ. ಪ್ರೋತ್ಸಾಹ ಉತ್ಸಾಹ ಅಂತ ಅಂದ್ರೆ ಉತ್ಸಾಹ ಎಂದು ಕಳೆದುಕೊಳ್ಳದೆ ಇರುವವನು. ಸಮನ್ವಿತ ಕೂಡಿದ. ಸಿದ್ಧಿ ಪರಿಪೂರ್ಣತೆ. ಅಸಿತ್ಯೋ ಅಂದ್ರೆ ವಿಫಲ ಗಳಿಲ್ಲ. ನಿರ್ವಿಕಾರ ಬದಲಾಗದ. ಕರ್ತನು. ಸಾತ್ವಿಕ ಗುಣದಲ್ಲಿ ಇರುವವನು ಉಚ್ಯತೆ ಎಂದು ಹೇಳಲಾಗಿದೆ. ಅಂದ್ರೆ ಮೊದಲನೇದಾಗಿ ಸಾತ್ವಿಕ ಗುಣದ ಬಗ್ಗೆನೇ ಭಗವಂತ ಪ್ರತಿಯೊಂದರಲ್ಲೂ ಹೇಳ್ಕೊಂತ ಬರ್ತಾ ಹೋಗ್ತಾನೆ. ಇಲ್ಲಿ ಹೇಳ್ತಾ ಹೋಗ್ತಾ ಇರೋದು ಸಾತ್ವಿಕ ಕರ್ತ ಉಚ್ಯತೆ. ಅಂದ್ರೆ ಸಾತ್ವಿಕ ಕರ್ತ ಉಚ್ಯತೆ ಅಂದ್ರೆ ಎಂತಹವರನ್ನ ಸಾತ್ವಿಕರು ಅಂತ ನಾವು ಹೇಳ್ತೀವಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೇಳ್ತಾ ಹೋಗ್ತಾ ಇದಾರೆ ಮುಕ್ತ ಸಂಘ. ಅಂದ್ರೆ ಮುಕ್ತ ಸಂಘ, ಯಾವ ವ್ಯಕ್ತಿ ಯಾವ ಕೆಲಸ ಮಾಡಬೇಕೋ ಅವನಿಗೆ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳೇ ಇರೋದಿಲ್ಲ. ಅವನಿಗೇನು ಅಪೇಕ್ಷೆ ಇಲ್ಲ. ಅಂದ್ರೆ ಆಸೆ ಆಕಾಂಕ್ಷೆ ಅಂತ ಹೇಳ್ತಾ ಹೋಗ್ತಾರಲ್ಲ, ಈ ಕೆಲಸ ಮಾಡಿದ್ರೆ ನಮಗೆ ಇದು ಸಿಕ್ಕುತ್ತೆ, ಆ ರೀತಿ ಅವನಿಗೆ ಯೋಚನೆನೇ ಬರುವುದಿಲ್ಲ. ಯಾಕಪ್ಪ ಅಂತ ಅಂದ್ರೆ, ಇದು ನನ್ನ ಡ್ಯೂಟಿ, ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಲೈಕ್ ಪ್ರಹ್ಲಾದನ ಹಾಗೆ. ಯಾಕೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಹಿರಣ್ಯಕಶಿಪು ಅವನಿಗೆ ಏನೆಲ್ಲ ತೊಂದರೆ ಕೊಡ್ತಾನೆ. ಏನೆಲ್ಲ ತೊಂದರೆ ಕೊಟ್ಟಾಗ್ಲೂ ಅಫ್ಕೋರ್ಸ್ ಅವನನ್ನ ಭಗವಂತನೇ ಕಾಪಾಡ್ತಾನೆ. ಭಗವಂತ ಕಾಪಾಡಿ ಕೊನೆಗೆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ಮೇಲೆ ಭಗವಂತ ಹೇಳ್ತಾನೆ, ನಿನಗೋಸ್ಕರನೇ ಬಂದಿದ್ದು ನಾನು, ನಿನಗೇನ್ ಬೇಕು ಕೇಳು. ತಕ್ಷಣ ಏನ್ ಕೇಳ್ದ? ನಾವಾಗಿದ್ರೆ ಒಂದ್ ದೊಡ್ಡ ಪಟ್ಟಿ ಇಟ್ಕೊಂತಿದ್ವೇನೋ, ಅಥವಾ ಅಕ್ಕಪಕ್ಕದವ್ರನ್ನು ಕರೆದು ನಾನು ಏನ್ ಕೇಳಲಿ ಅಂತ ಕೇಳ್ತಿದ್ವೋ ಏನೋ, ನನಗಂತೂ ಗೊತ್ತಿಲ್ಲ. ಆದ್ರೆ ಅವನ್ ಹೇಳ್ತಾನೆ, ನನ್ನ ಭಕ್ತಿ ವ್ಯಾಪಾರಕ್ಕಿಟ್ಟಿಲ್ಲ. ಯಾಕೆ ವ್ಯಾಪಾರಕ್ಕಿಟ್ಟಿಲ್ಲ? ಅಪ್ಪಿ ತಪ್ಪಿ ನಾವೇನೋ ಒಂದು ಕೆಲಸ ಮಾಡ್ತೀವಿ, ಅದರಿಂದ ನಾವೇನೋ ಒಂದು ಅಪೇಕ್ಷೆ ಪಡ್ತೀವಿ ಅಂದ್ರೆ ಅದು ವ್ಯಾಪಾರ. ದಟ್ ಇಸ್ ಅ ಬಿಸ್ನೆಸ್. ಆದ್ರೆ ಇಲ್ಲಿ ನನ್ನ ಭಕ್ತಿ ಏನಿದೆ, ಇದು ನಾನು ವ್ಯಾಪಾರಕ್ಕಿಟ್ಟಿಲ್ಲ. ನಾನು ನಿನ್ನತ್ರ ಏನಕ್ಕೆ ಭಕ್ತಿ ಮಾಡ್ತಿದ್ದೀನಿ ಅಂದ್ರೆ ನನಗೇನೂ ಬೇಡ. ನೋಡಿ, ಅಷ್ಟು ಪುಟ್ಟ ಬಾಲಕ. ನೆನೆ ಧ್ರುವನ ಕಥೆಯನ್ನ ಕೇಳಿದ್ವಿ, ದ್ವೇಷವನ್ನ ಬಿಡಬೇಕು ಅಂತ. ಯಾಕೆ ದ್ವೇಷವನ್ನ ಬಿಡಬೇಕು? ನಾನು ಯಾರನ್ನಾದ್ರೂ ದ್ವೇಷ ಮಾಡಿದ್ರೆ ಭಗವಂತ ನನ್ನನ್ನ ದ್ವೇಷ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಾನು ದ್ವೇಷವನ್ನ ಬಿಡಬೇಕು ಅಂತ ಆ ಪುಟ್ಟ ಬಾಲಕ ಧ್ರುವ ಹೇಳ್ಕೊಡ್ತಾ ಬಂದ್ರೆ, ಇವತ್ತು ಪ್ರಹ್ಲಾದ ಹೇಳ್ಕೊಡ್ತಾ ಇದ್ದಾನೆ, ನನ್ನ ಈ ಭಕ್ತಿ ಏನಿದೆ ಇದು ನಾನು ವ್ಯಾಪಾರಕ್ಕಿಟ್ಟಿಲ್ಲ. ಇವತ್ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, 101 ದಿನ 108 ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದೀನಿ, 108 ನಮಸ್ಕಾರ ಹಾಕ್ತಾ ಇದ್ದೀನಿ. ನೋಡು, ನನ್ನ ಮನೋಕಾಮನೆಗಳೆಲ್ಲ ಪೂರ್ತಿ ಆಗ್ಬಿಡ್ಬೇಕು ಅಲ್ವಾ? ಆದ್ರೆ ಪ್ರಹ್ಲಾದ ಹಾಗೆ ಹೇಳದ್ನ? ಭಗವಂತನೇ ಕೇಳ್ತಾ ಇದ್ದಾನೆ, ನಿನಗ್ ಏನ್ ಬೇಕು ಬಾ, ನಿನಗೋಸ್ಕರ ವೈಕುಂಠ ಪದವಿಯನ್ನ ಕೊಡ್ತೀನಿ, ನಿನಗೆ ಇಂದ್ರಲೋಕವನ್ನ ಕೊಡ್ತೀನಿ, ನಿನಗ್ ಏನ್ ಬೇಕು ಕೇಳು ಕೊಡ್ತೀನಿ. ಏನಾದ್ರೂ ಕೇಳದ್ನ? ಏನು ಕೇಳಲಿಲ್ಲ. ಕೊನೆಗೆ ಇಲ್ಲ, ನೀನ್ ಏನನ್ನಾದ್ರೂ ಕೇಳಲೇಬೇಕು ಅಂತ ಅಂದಾಗ ಹೇಳ್ತಾರಲ್ಲ, ನಮ್ಮಲ್ಲಿ ಹೇಳ್ತಾರೆ ಪುಣ್ಯಾತ್ಮ ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ಆತ ಕೇಳಿದ್ ಒಂದೇ, ನಾನು ಭೂಲೋಕದಲ್ಲಿ ಹುಟ್ಟಿ ನಿನ್ನನ್ನ ಯಾರು ಕಾಣಬೇಕು ಅಂತಿದ್ದಾರೋ ಅಂತವ್ರನ್ನೆಲ್ಲರಿಗೂ ಸಹ ನಾನು ಮುಕ್ತಿ ಹಾಗೂ ಮೋಕ್ಷದ ದಾರಿಯನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಬೇಡಪ್ಪ, ನನಗೆ ಯಾಕೆ ಈ ಕಷ್ಟ ಎಲ್ಲ ಬೇಕು, ನಾನು ಬಂದ್ಬಿಡ್ತೀನಿ ನಿನ್ ಜೊತೆ ಅಂತ ಅವ್ನು ಹೇಳೋದೇ ಇಲ್ಲ. ಪದೇ 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 ಭೂಮಿಯಲ್ಲಿ ಹುಟ್ಟು ಬರ್ತಾನೆ. ಈಗ ರಾಘವೇಂದ್ರ ಸ್ವಾಮಿಗಳಾಗಿ ಕೂತ್ಕೊಂಡಿದ್ದಾರೆ. ಯಾಕೆ? ಅವ್ರನ್ನ ಆರಾಧನೆ ಮಾಡ್ಲಿ ಅಂತನಾ? ಖಂಡಿತ ಇಲ್ಲ. ಅವರ ಮೂಲಕ ನಾವು ಭಗವಂತನನ್ನ ನೋಡ್ಬೇಕು, ಭಗವಂತನನ್ನ ಕಾಣ್ಬೇಕು. ನನ್ನನ್ನ ಯಾರೆಲ್ಲ ಪೂಜಿಸ್ತಾರೆ ಅವರೆಲ್ಲರಿಗೂ ಮುಕ್ತಿ ಮೋಕ್ಷ ಕೊಡಪ್ಪ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅಂತ. ಹಾಗೆ ಪ್ರಹ್ಲಾದನ ಹಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದೇ ಇನ್ನು ಮುಂದುವರೆದು ಹೇಳ್ತಾರೆ, ಅನಹಂವಾದಿ ಅಂದ್ರೆ ನಾನು ಮಾಡಿದ್ದೇ ಸರಿ ಅಥವಾ ನಾನೇ ಮಾಡಿದ್ದು ಅನ್ನುವ ಅಹಂಕಾರ ಅವರಿಗಿರೋದಿಲ್ಲ. ಯಾರಿಗೆ? ಸಾತ್ವಿಕರಿಗೆ. ಅಯ್ಯೋ, ನೀವು ಭಗವಂತನನ್ನ ಎಷ್ಟೊಂದು ಆರಾಧನೆ ಮಾಡ್ತೀರಾ ಅಲ್ವಾ, ನೀವು ಸಮಾಜ ಸೇವೆ ಎಷ್ಟೊಂದು ಮಾಡ್ತೀರಾ ಅಲ್ವಾ, ಅಥವಾ ಇನ್ನೇನೋ ನೀವು ಈ ಕೆಲಸ ಎಷ್ಟೊಂದು ನೀಟಾಗಿ ಮಾಡ್ತೀರಾ ಅಂದ್ರೆ ಅವ್ರ ಬಾಯಲ್ಲಿ ಬರೋದು ಒಂದೇ,
ನಾಹಂ ಕರ್ತ ಹರಿಕರ್ತ, ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಯಾವುದೇ ರೀತಿಯಾದಂತಹ ತೋರ್ಪಡಿಕೆಯಾಗಲಿ ಮತ್ತೊಂದಾಗ್ಲಿ ಏನೂ ಇರೋದಿಲ್ಲ. ಯಾಕೆ ಮಾಡ್ತೀರಾ? ಭಗವಂತನ ಪ್ರೀತಿಗೆ. ಆ ರೀತಿ ನಾವು ಮಾಡುವ ಸಕಲ ಕರ್ಮಗಳು, ಸಕಲ ಕಾರ್ಯಗಳು ಒಂದೇ ಇರಬೇಕು ಭಗವಂತನ ಪ್ರೀತಿಗೆ. ಯಾರೋ ಮೆಚ್ಚುತ್ತಾರೆ ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಲ್ಲ, ಯಾರೋ ಮೆಚ್ಚುತ್ತಾರೆ ಅಂತ ಬೆಳಗ್ಗೆ ಎದ್ದು ದೀಪ ಹಚ್ಚೋದಲ್ಲ, ಯಾರೋ ಮೆಚ್ಚುತ್ತಾರೆ ಅಂತ ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ. ಯಾಕೆ ಮಾಡ್ಬೇಕು ಮತ್ತೆ? ಅವನಿಗಿಷ್ಟ, ನಾನ್ ಮಾಡ್ತಾ ಇದ್ದೀನಿ. ಒಂದು ಶಿಸ್ತಿರ್ಬೇಕು. ಒಂದು ಯೋಗ ಅಂತ ಹೇಳ್ತಾ ಹೋಗ್ತಾರೆ. ಯೋಗ ಅಂತ ಅಂದ್ರೆ ಒಂದು ಎಕ್ಸಾಕ್ಟ್ ಎಸ್, ನಾನು ಇದು ಮಾಡೇ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಭಗವಂತ ನನ್ನನ್ನ ಪ್ರೀತಿಸ್ತಾನೆ. ದೇವ್ರು ಹೇಗ್ ಬೇಕೋ ಹಾಗೆ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅನ್ನುವ ಸಮರ್ಪಣಾ ಭಾವ ಇರುತ್ತೆ ಅಷ್ಟೇ. ನನಗ್ ಗೊತ್ತಿಲ್ಲ ಯಾವ್ದ್ ಸರಿ ಯಾವ್ದ್ ತಪ್ಪು, ಹೇಗ್ ಮಾಡ್ಬೇಕು ಹೇಗ್ ಮಾಡಬಾರ್ದು, ಐ ಡೋಂಟ್ ನೋ ಎನಿಥಿಂಗ್. ಜಸ್ಟ್ ಭಗವಂತ ನನ್ನನ್ನ ಆರಿಸ್ಕೊಂಡಿದ್ದಾನೆ, ಅವನು ಮಾಡ್ತಾ ಇದ್ದಾನೆ ಅಷ್ಟೇನೆ. ಹಾಗೇನೆ ಮುಂದುವರೆದು ಹೇಳ್ತಾರೆ, ಅವರಿಗೆ ಯಾವತ್ತೂ ಸಹ ಅಂದ್ರೆ ಸಾತ್ವಿಕರು ಮಾಡುವಂತಹ ಅಂದ್ರೆ ಸಾತ್ವಿಕ ಕರ್ತನಾದವನು ಏನ್ ಮಾಡ್ತಾನಪ್ಪ ಅಂದ್ರೆ ಅವನು ಮಾಡೋದು ಕೇವಲ ಕೇವಲ ದೇವರ ಪ್ರೀತಿಗಾಗಿ. ಯಾವಾಗ್ಲೂ ಸಹ ಉತ್ಸಾಹದಿಂದ ತುಂಬಿರ್ತಾನೆ. ಉತ್ಸಾಹ ಅಂತ ಅಂದ್ರೆ ಯಾವ ರೀತಿ? ಪ್ರತಿಯೊಂದು ಕೆಲಸವನ್ನ ಶಿಸ್ತುಬದ್ಧಾಗಿ ಖುಷಿಯಿಂದ. ಅದೇ ನಾವಾದ್ರೆ ಅಯ್ಯೋ ದಿನಾ ಕಸ ಬೆಳಿಬೇಕಾ, ದಿನಾ ಅಡಿಗೆ ಮಾಡ್ಬೇಕಾ, ದಿನಾ ದೇವ್ರ ಪೂಜೆ ಮಾಡ್ಬೇಕಾ. ಇನ್ನು ಕೆಲವರು ಇರ್ತಾರೆ ಚಾತುರ್ಮಾಸ ವ್ರತವನ್ನ ಮಾಡ್ಬಿಟ್ಟಿರ್ತಾರೆ. ಅಪ್ಪಿ ತಪ್ಪಿ ಉತ್ವಾನ ದ್ವಾದಶಿಯ ದಿನ ಏನಾದ್ರೂ ಮಠಕ್ಕೆ ಊಟಕ್ಕೆ ಹೋಗ್ಬಿಟ್ರೆ, ಅಯ್ಯೋ 4 ತಿಂಗಳು ವ್ರತದ ಅಡಿಗೆ ಊಟ ಮಾಡಿದೆ, ನೆನ್ನೆನೆ ವ್ರತ ಮುಗಿದೋಯ್ತು, ಇವತ್ತೂ ವ್ರತದ ಅಡಿಗೆ ಊಟ ಮಾಡ್ಬೇಕಾ ಅಂತ ಕೊರ್ಗೋರು ಸಹ ಇದ್ದಾರೆ. ಇಲ್ಲ ನೆನ್ನೆ ಮುಗ್ದೋಯ್ತಲ್ಲ ಏಕಾದಶಿಗೆ ಮುಗ್ದೋಯ್ತು, ಇವತ್ತು ವ್ರತದ ಅಡಿಗೆ ಊಟ ಮಾಡ್ಬೇಕಾ, ಇವತ್ತೇನೋ ರುಚಿ ರುಚಿಯಾಗಿ ಊಟ ಮಾಡ್ಬೋದು ಅನ್ಕೊಂಡಿದ್ವಿ ಅಲ್ವಾ. ಈ ರೀತಿ ಆದ್ರೆ ಆ ರೀತಿ ಅವನು ಯೋಚನೆ ಮಾಡೋದೇ ಇಲ್ಲ ಸಾತ್ವಿಕನಾದವನು. ಏನು ಕೊಟ್ರು ಖುಷಿಯಾಗಿರ್ತಾನೆ, ಅವನು ಉತ್ಸಾಹದಿಂದ ಕೂಡಿರ್ತಾನೆ. ಯಾಕೆ ಅಂತ ಅಂದ್ರೆ ನನಗೆ ಬೇಕಾಗಿರೋದೊಂದೇ ಭಗವಂತ, ಭಗವಂತನ ಪ್ರೀತಿ. ಅವನ ಪ್ರೀತಿಗಾಗಿ ಈ ಕೆಲಸ ಅಷ್ಟೇ. ಅಲ್ಲಿ ಏನೂ ಇಲ್ಲ ನೋಡಿ. ಯಾವುದೇ ಯಾರೋ ಹೊಗಳ್ಬೇಕೋ, ನನಗೆ ಇನ್ನೇನೋ ಪ್ರಮೋಷನ್ ಕೊಡ್ಬೇಕೋ ಅಥವಾ ಇನ್ನೊಂದೋ ಮತ್ತೊಂದೋ ಏನೂ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ಒಂದು ಭಕ್ತಿ ಮಾಡು, ಇನ್ನೊಂದು ಎಲ್ಲವನ್ನ ನನಗೆ ಅರ್ಪಿಸ್ಬಿಡು. ಅದು ಆಗಲ್ವಾ, ನೀನ್ ಏನ್ ಕೆಲಸ ಮಾಡ್ತಿದ್ಯೋ ಅದನ್ನೇ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಮಾಡು ಅಂತಾನು ಹೇಳ್ತಾ ಹೋಗ್ತಾನೆ. ಆ ರೀತಿ ಇಲ್ಲಿ ಭಗವಂತ ಅಂದ್ರೆ ಸಾತ್ವಿಕನಾದವನು, ಸಾತ್ವಿಕ ಕರ್ತ ಹೇಗಿರ್ತಾನಪ್ಪ ಅಂದ್ರೆ ಅವನು ಮಾಡುವಂತಹ ಸಕಲ ಕೆಲಸಗಳನ್ನು ಸಹ ಕೇವಲ ಕೇವಲ ಭಗವಂತನಿಗೆ, ಭಗವಂತನ ಪ್ರೀತಿಗಾಗಿ ಮಾತ್ರ ಮಾಡ್ತಾ ಇರ್ತಾನೆ. ಜಸ್ಟ್ ಭಗವಂತನ ಪ್ರೀತಿಗೆ ಅವ್ನು ಮಾಡೋ ಎಲ್ಲಾ ಕೆಲಸವೂ ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅವನು ಯಾವತ್ತೂ ಸಹ ಉತ್ಸಾಹವನ್ನ ಕಳೆದುಕೊಳ್ಳೋದಿಲ್ಲ, ಯಾವಾಗ್ಲೂ ಉತ್ಸಾಹದಿಂದ ಇರ್ತಾನೆ. ಆ ಕಾರಣದಿಂದಾಗಿ ಅಂದ್ರೆ ಅವನು ಯಾವತ್ತೂ ಉತ್ಸಾಹ ಕಳ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಸಿದ್ಧ ಸಿದ್ಧೋ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನಿಗೆ ಈ ಭೂಲೋಕದಲ್ಲಿ ಅವನಿಗೆ ಫಲ ಸಿಕ್ಕೋದಿಲ್ವಂತೆ. ಇದೇನಪ್ಪಾ ಎಲ್ಲವುದು ಭಗವಂತನಿಗೆ ಅಂತ ಅರ್ಪಿಸ್ಬಿಟ್ರೆ ಇವರು ಫಲ ಸಿಕ್ಕಲ್ಲಲ್ಲ ಅಂತ ಹೇಳಿದ್ರೆ, ಹೌದು ರೀ. ಯಾಕೆ ಅವನಿಗೆ ಫಲ ಸಿಕ್ಕೋದಿಲ್ಲ ಅಂದ್ರೆ ಅವನು ಮನಸ್ಸು ಹಾಗೂ ಅವನು ಮಾಡುವ ಕೆಲಸ ಏನಿದೆ ಅದು ನಿರ್ವಿಕಾರವಾಗಿರುತ್ತದೆ. ಈಗ ಸಪೋಸ್ ನಾನು ಹೇಳಿದ್ನಲ್ಲ, ಅವನಿಗೆ ಫಲ ಸಿಕ್ಕಲ್ಲ, ಸಿದ್ಧೋ ಸಿದ್ಧ ಸಿದ್ಧೋ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಏನೂ ಫಲ ಸಿಕ್ಕಲ್ಲ. ನಾವ್ ಅಂತೀವಿ ಅಯ್ಯೋ ಏನು ಫಲ ಸಿಕ್ಲಿಲ್ಲ ಅಂದ್ಮೇಲೆ ಏನಕ್ರಿ ದೇವ್ರ ಪೂಜೆ ಮಾಡ್ತೀರಾ, ಬಿಟ್ಬಿಡ್ರಿ, ನೋಡಿ ಆ ದೇವ್ರ ಬಿಟ್ಟು ಈ ದೇವ್ರ ಪೂಜೆ ಮಾಡಿ ಅಂದ ತಕ್ಷಣ ನಾವೇನಂತೀವಿ, ಹೌದಾ ಅಂದ್ಬಿಟ್ಟು ದೇವ್ರನ್ನೇ ರೀಪ್ಲೇಸ್ ಮಾಡ್ಬಿಡ್ತೀವಿ. ಈಗ ಉದಾಹರಣೆ ಗಣಪತಿ ಪೂಜೆಯನ್ನ ಮಾಡ್ತಾ ಇರ್ತೀವಿ, ಯಾರೋ ಹೇಳ್ತಾರೆ ಅಯ್ಯೋ ಗಣಪತಿ ಅಲ್ಲ ರೀ, ಎಕ್ಸಾಮ್ ಟೈಮಲ್ಲಿ ಸರಸ್ವತಿಯನ್ನ ಆರಾಧನೆ ಮಾಡ್ಬೇಕು. ಹೌದಾ, ಗಣಪತಿ ರೀಪ್ಲೇಸ್ ಸರಸ್ವತಿ ಬಂದ್ ಕೂತ್ಲು. ಅಥವಾ ಧನುರ್ಮಾಸ ಬಂತು, ಅಯ್ಯೋ ರೀ ನಿಮಗೇನ್ರಿ ಗೊತ್ತು, ಧನುರ್ಮಾಸದಲ್ಲಿ ಅಯ್ಯಪ್ಪನನ್ನ ಪೂಜೆ ಮಾಡ್ಬೇಕು. ಎಸ್, ರೀಪ್ಲೇಸ್, ಭಗವಂತನೇ ರೀಪ್ಲೇಸ್ ಆಗ್ಬಿಡ್ತಾನಲ್ಲಿ. ಆದ್ರೆ ಇವನು ಹಾಗಲ್ಲ.
ಇವನು ಹೇಗಿರ್ತಾನೆ? ಅವನು ಎಷ್ಟು ಬಲವಾದ ನಿರ್ಧಾರವನ್ನ ಹೊಂದಿರ್ತಾನೆ ಅಂದ್ರೆ, ಭಗವಂತ ನನಗೇನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಭಗವಂತನನ್ನೇ ಆರಾಧನೆ ಮಾಡ್ತೀನಿ. ಅಂದ್ರೆ ಅವನಿಗಿಲ್ಲಿ ಏನು ಸಿಕ್ಕೋದಿಲ್ವಾ ಅಂತ ಅಂದ್ರೆ, ಇಲ್ಲ ರೀ ಅವನಿಗೇನು ಸಿಕ್ಕೋದಿಲ್ವಂತೆ. ಆದ್ರೂ ಯಾಕೆ ಮಾಡ್ತೀಯ ಈ ಕೆಲಸವನ್ನೆಲ್ಲ ಅಂತಂದ್ರೆ, ಇದು ನನ್ನ ಕೆಲಸ, ಹಾಗಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಉಸಿರಾಡ್ತಾ ಇದ್ದೀನಿ. ನನಗೆ ಭಗವಂತ ಜೀವವನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಈ ಕೆಲಸವನ್ನ ನಾನಿದ್ ಮಾಡ್ತೀನಿ. ನಾನು ಯಾವುದೇ ರೀತಿಯಾದಂತ ಫಲದ ಅಪೇಕ್ಷೆನೇ ಇಟ್ಕೊಂಡಿಲ್ಲ ಅಂತಾನೆ. ವಿಕಾರ ಆಗೋದಿಲ್ಲ. ಅಂದ್ರೆ ಜಂಬ ಬರುವುದಿಲ್ಲ. ಅಪ್ಪಿ-ತಪ್ಪಿ ಭಗವಂತ ಏನೋ ಒಂದು ಫಲವನ್ನ ಕೊಟ್ಟ ಅಂತಾನೆ ಅನ್ಕೊಳ್ಳೋಣ. ಮನೆ ಕೊಟ್ಟ, ಮದುವೆ ಆಯ್ತು, ಮಕ್ಳಾಯ್ತು, ಸಕ್ಕತ್ತಾಗಿದ್ದಾನೆ. ಅವ್ನು ಏನೇನ್ ಹೇಳಿದ್ರೋ ಅದೆಲ್ಲ ನಡೆಯುತ್ತೆ ಅಂತಾನೆ ತಿಳ್ಕೊಳ್ಳೋಣ. ಆ ರೀತಿ ನಡೆದ್ರೂ ಸಹ ಅವನು ಜಂಬ ಪಡೋದಿಲ್ಲ. ಏನೇ ಆದ್ರೂ ಸಹ ಅವನು ವಿನಯವನ್ನ ಬಿಡೋದಿಲ್ಲ. ಕಷ್ಟ ಬರ್ಲಿ, ಸುಖ ಬರ್ಲಿ, ನೋವು ಬರ್ಲಿ, ನಲಿವು ಬರ್ಲಿ, ಹೇಗೆ ಇಟ್ಟಿರ್ಲಿ ಭಗವಂತ, ಕೊನೆಗೆ ಭಗವಂತನಿಗೆ ಕನ್ಫ್ಯೂಸ್ ಆಗ್ಬಿಡಬೇಕು. ಇದೇನಪ್ಪಾ ಇದು, ಇವನಿಗೆ ಕಷ್ಟ ಕೊಟ್ರು ಹಂಗೆ ಇರ್ತಾನೆ, ಸುಖ ಕೊಟ್ರು ಹಿಂಗೆ ಇರ್ತಾನೆ, ಹೋಗ್ಲಿ ಐಶ್ವರ್ಯ ಕೊಟ್ರು ಹಿಂಗೆ ಇರ್ತಾನೆ, ಬಡತನ ಕೊಟ್ರು ಹಿಂಗೆ ಇರ್ತಾನೆ, ಹೆಂಗಪ್ಪ ಸಾಧ್ಯ ಇದು ಅಂತ ಯೋಚನೆ ಮಾಡಿದ್ರೆ, ಅದು ಕೇವಲ ಅವನು ವಿನಯದಿಂದ ಹಾಗಿರ್ತಾನಂತೆ. ಹಾಗಿದ್ರೆ ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ, ಮನಸ್ಸು ಮತ್ತು ಬಾಯಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮನಸ್ಸಿನಿಂದ ಅವನು ನಿರ್ಮಲವಾಗಿರ್ತಾನೆ, ನಿರ್ವಿಕಾರನಾಗಿರ್ತಾನೆ. ನಾನ್ ಹೇಳದ್ನಲ್ಲ, ಕಪ್ಪಲ್ಲೇನಿರುತ್ತೋ ಅದೇ ಚೆಲ್ಲೋದು. ಹಾಗಾಗಿ ಅವನ ಮನಸ್ಸು ನಿರ್ಮಲವಾಗಿರೋದ್ರಿಂದ ಅವನ ಬಾಯಿಯಲ್ಲೂ ಸಹ ನಿರ್ಮಲವಾದ ಮಾತೇ ಬರುತ್ತೆ. ಕೆಲವರು ಹೇಳ್ತಾರೆ, ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಬಾಯಿಯಿಂದ ನಾವು ಒಳ್ಳೇದೇ ಮಾತಾಡ್ಬೋದು. ಇಲ್ಲಪ್ಪ, ಹಂಗಪ್ಪ, ಹಿಂಗಪ್ಪ. ಎಷ್ಟು ದಿನ ಮುಖವಾಡ ಹಾಕೊಂಡಿರ್ತೀಯ? ಒಂದಲ್ಲ ಒಂದು ದಿನ ಆ ಮುಖವಾಡ ಕಳಚಿ ಬಿದ್ದೇ ಬೀಳುತ್ತೆ ಅಲ್ವಾ? ಕೊನೆಗೆ ಅದ್ರಲ್ಲೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇಲ್ಲಿ ಹೆಂಗಸ್ರು ಎಕ್ಸಾಂಪಲ್ಲೇ ಕೊಡ್ಬೇಕು. ಬೆಳಗ್ಗೆ ಎದ್ದು ಅನ್ಕೊಂಡ್ಬಿಡ್ತಾರೆ, ಇಲ್ಲಪ್ಪ ನಾನಿವತ್ತು ಶಾಂತವಾಗಿರ್ಬೇಕು, ಭಗವದ್ಗೀತೆ ಕೇಳಿಬಿಟ್ಟಿದ್ದೀನಿ. ಹೌದಾ, ಶಾಂತವಾಗಿದ್ಯಾ? ಮಕ್ಳು ತರ್ಲೆ ಮಾಡ್ತಾರೆ, ಗಂಡ ತರ್ಲೆ ಮಾಡ್ತಾರೆ, ಮತ್ತೊಬ್ರು ತರ್ಲೆ ಮಾಡ್ತಿರ್ತಾರೆ, ತುಂಟಾಟ, ಬೇಸರ. ಆದ್ರೂ ಆಕೆ ಶಾಂತವಾಗಿ 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 ಇರ್ತಾಳೆ. ಕೊನೆಗ್ ಒಂದ್ ಸಲ ಏನಾಗತ್ತೆ, ಕುಕ್ಕರ್ ವಿಷಲ್ ಕೂಗಿದ ಹಾಗೆ ಶಿ ಬ್ಲಾಸ್ಟ್. ನಾನು ನೋಡ್ತಾ ಇದ್ದೀನಿ ಎಷ್ಟು ಶಾಂತವಾಗಿರೋದಕ್ಕೆ ನಾನು ಪ್ರಯತ್ನ ಪಟ್ರು ನನ್ನನ್ನು ಶಾಂತವಾಗಿರೋದಕ್ಕೆ ಬಿಡತಿಲ್ಲ ಅಂತ. ಅವಳೇನ್ ಮಾಡ್ತಾಳೆ, ಬ್ಲಾಸ್ಟ್ ಆಗ್ತಾಳೆ. ನಾವು ಹಾಗಿರ್ಬಾರ್ದು. ಕುಕ್ಕರ್ ಹಾಗಲ್ಲ. ಕುಕ್ಕರ್ ವೆಯ್ಟ್ ಹಾಕಿದ್ರೆ ಹಂಗಾಗತ್ತೆ, ವೆಯ್ಟ್ ತೆಗೆದ್ಬಿಟ್ರೆ ಪ್ರೆಷರ್ ಎಲ್ಲ ಹೊರಟೋಗತ್ತಲ್ಲ, ಆ ರೀತಿ. ಮನಸ್ಸನ್ನ ನಿರ್ಮಲವಾಗಿಟ್ಕೊಂಡ್ರೆ ನಮ್ಮ ಬಾಯಿ ನಿರ್ಮಲವಾಗಿರತ್ತೆ. ಆದ್ರೆ ಇಲ್ಲಿ ಅವನಿಗೆ ಏನೂ ಸಿಕ್ಕಲ್ವಲ್ಲ ಫಲ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಅವನಿಗೆ ಇಲ್ಲಿ ಇಹಲೋಕದಲ್ಲಿ ಕೊನೇ ಪಕ್ಷ ಸುಖ ಸಿಗದಿದ್ದರೂ ಸಹ ಅವನು ಮೇಲೇರ್ತಾ ಹೋಗ್ತಾನೆ. ಮುಕ್ತಿಯ ಕಡೆಗೆ, ಮೋಕ್ಷದ ಕಡೆಗೆ ಹೋಗ್ತಾ ಇರ್ತಾನೆ. ನಾನು ಅದನ್ನೇ ಹೇಳಿದ್ದು. ಅವನಿಗೆ ಇಲ್ಲಿ ಇಹಲೋಕದಲ್ಲಿ ಅವನಿಗೆ ಕೆಲವೊಂದು ಸಿಗ್ಬೋದು, ಕೆಲವೊಂದು ಸಿಗದೇ ಇರ್ಬೋದು, ಸಾತ್ವಿಕವಾಗಿರೋ ಇದ್ರೆ. ಆದ್ರೆ ಅವನಿಗೆ ಎಲ್ಲವೂ ಸಹ ಮೋಕ್ಷದ ಕಡೆಗೆ ಅವನೇನಾಗ್ತಾನೆ, ಒಂದೊಂದ್ ಸ್ಟೆಪ್ ಮೇಲಕ್ಕೆ ಹೋಗ್ತಾ ಇರ್ತಾನೆ. ನಾವು ಇಲ್ಲೇ ಸಿಕ್ಕುತ್ತೆ ಅಂತ ಆರಾಮಾಗಿ ತಿನ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಮತ್ತೆ ಸಾಯ್ತೀವಿ, ಮತ್ತೆ ಇಲ್ಲೇ ಹುಡ್ತೀವಿ, ಮತ್ತೆ ಅದೇ ಹೇಳ್ತಾರಲ್ಲ, ಹಂದಿ ಕೊಚ್ಚೆಯಲ್ಲಿ ಒದ್ದಾಡ್ದ ಹಾಗೆ ಅಂತ ಅನ್ನೋ ಹಾಗೆ ನಮ್ಮ ಈ ದೇಹ ಬದಲಾಗ್ತಾ ಹೋಗುತ್ತೆ. ಆದ್ರೆ ಮತ್ತೆ ಅದೇ ಕಷ್ಟ, ಅದೇ ಸುಖ. ಆದ್ರೆ ಯಾವಾಗ ನಾನು ಸಾತ್ವಿಕವಾಗಿ ಯೋಚನೆ ಮಾಡ್ತಾ ಹೋಗ್ತೀನಿ, ಸಾತ್ವಿಕವಾಗಿ ಅಂದ್ರೆ ನಾನು ಮಾಡುವ ಕೆಲಸ ಎಲ್ಲವನ್ನು ಸಾತ್ವಿಕವಾಗಿ ಮಾಡ್ತಾ ಹೋಗ್ತೀನಿ, ನನಗೆ ಈ ಜನ್ಮದಲ್ಲಿ ಏನೂ ಸಿಕ್ಕದೇ ಇದ್ದರೂ ಸಹ ನನ್ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತ? ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಹೌದಾ, ಮೋಕ್ಷ ಅಷ್ಟು ಸುಂದರವಾಗಿರುತ್ತಾ ಅಂದ್ರೆ ಖಂಡಿತ ರೀ. ಹೇಳ್ತಾರಲ್ಲ, ನಿನಗೆ ಸ್ಪೋರ್ಟ್ಸ್ ಅಲ್ಲಿ ಪ್ರೈಸ್ ಬರ್ದೇ ಇರ್ಬೋದು, ಅಥವಾ ಇನ್ಯಾವುದ್ರಲ್ಲೋ ಕಲ್ಚರ್ ಆಕ್ಟಿವಿಟಿಯಲ್ಲಿ ನಿನಗೆ ಪ್ರೈಸ್ ಬರ್ದೇ ಇರ್ಬೋದು. ಆದ್ರೆ ಓದಿನಲ್ಲಿ ಆತ ತುಂಬಾ ಜಾಣ. ಹಂಗಾಗಿ ಮುಂದಿನ ತರಗತಿಗೆ ಅವನೇನಾಗೋದ, ಪಾಸ್ ಆಗಿ ಮುಂದೆ ಹೋಗ್ಬಿಟ್ಟ. ಪಾಪ ಇವನು ಆಟ ಆಡ್ಕೊಂಡಿದ್ದವನು ಮತ್ತೆ ಫೇಲ್ ಆದ, ಮತ್ತೆ ಅದೇ ಕ್ಲಾಸಲ್ಲೇ ಕೂತ್ಕೊಂಡ. ಆ ರೀತಿ ಆಗ್ಬಿಡತ್ತೆ. ಸಾತ್ವಿಕರು ಹಾಗಲ್ಲ. ಜಸ್ಟ್
ಅವ್ರ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನ ಪ್ರಹ್ಲಾದ ಹೇಳಿದ ಹಾಗೆ ನನ್ನ ಭಕ್ತಿ ನಾನು ಬಿಸ್ನೆಸ್ಸಿಗೆ ಇಟ್ಟಿಲ್ಲ ಅಂತ ಹೇಳುವ ಮೂಲಕ ಕೇವಲ ಭಗವಂತ ನೀನೇ ಬೇಕು, ನೀನ್ ಬಿಟ್ರೆ ನನಗೆ ಬೇರೆ ಏನು ಬೇಡ ಅನ್ನುವಂತಹ ನಿಷ್ಕಾಮವಾಗಿ ಅವರ ಭಕ್ತಿ ಇರ್ತಾ ಹೋಗುತ್ತೆ. ಹಾಗೂ ಅವರ ಆ ರೀತಿಯಾದಂತಹ ಕೆಲಸವನ್ನ ಆತ ಮಾಡ್ತಾ ಹೋಗ್ತಾನೆ. ಇನ್ನು ರಾಜಸ ಗುಣದವರು ಹೇಗ್ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ರಾಜಸ ಗುಣದವರಿಗೆ ಮೊದಲಿಗೆ ಹೇಳ್ತಾ ಇದ್ದಾನೆ ಭಗವಂತ, ರಾಗಿ ರಾಗಿ ಅಂತ ಅಂದ್ರೆ ಬಹಳವಾಗಿ ಅಸಕ್ತನಾದ, ಕರ್ಮಫಲವನ್ನು ಪ್ರೇಪ್ತು ಅಪೇಕ್ಷಿಸುವ, ಲುಬ್ಧ ಅಂದ್ರೆ ಲೋಭಿಯಾದ, ಹಿಂಸಾತ್ಮಕ ಸದಾ ಅಸೂಯೆ ಪಡುವವ, ಅಶುಚಿಹಿ ಅಶುಚಿಯಾದ, ಹರ್ಷ ಶೋಕ ಅನ್ವಿತ ಅಂದ್ರೆ ಸುಖ ದುಃಖಗಳಿಗೆ ಒಳಗಾಗದ, ಕರ್ತನು ರಾಜಸ ಅಂದ್ರೆ ರಜೋಗುಣದಲ್ಲಿ ಇರುವವನು, ಅಪಕೀರ್ತಿತ ಎಂದು ಹೇಳಲಾಗಿದೆ. ಅಂದ್ರೆ ಈಗ ರಜೋಗುಣದವನು ಹೇಗಿದ್ದಾನೆ ಅನ್ನೋದಾದ್ರೆ ಮೊದಲಿಗೆ ಹೇಳ್ತಾ ಇದ್ದಾನೆ ರಾಗಿ ಅಂತ. ಅಂದ್ರೆ ರಾಗಿ ಅಂದ್ರೆ ರಾಜಸ ಗುಣದವನು ಆಸೆ ಬುರುಕನಾಗಿರ್ತಾನೆ. ನಾನು ಹೇಳಿದ್ನಲ್ಲ, ಹೌದಾ, ಈ ಶ್ಲೋಕವನ್ನ 10 ಸಾರಿ ಹೇಳಿದ್ರೆ ನನ್ ಕಳೆದೋಗಿರೋ ವಸ್ತು ಎಲ್ಲ ಸಿಕ್ಬಿಡುತ್ತಾ? ಅಥವಾ ಈ ಶ್ಲೋಕವನ್ನ ಹೇಳಿದ್ರೆ ಮದುವೆ ಆಗ್ಬಿಡುತ್ತಾ? ಈ ಶ್ಲೋಕವನ್ನ ಹೇಳಿದ್ರೆ ಮನೆಗ್ ಹೋಗ್ಬಿಡ್ತೀನಾ? ಅಥವಾ ಈ ದೇವಸ್ಥಾನಕ್ ಹೋದ್ರೆ ನಾನು ಇನ್ನೊಂದ್ ವರ್ಷದಲ್ಲಿ ನಾನು ಮನೆ ಕಟ್ಬಿಡ್ತೀನ? ಹಾಗಿದ್ರೆ ನಾನು ಈ ದೇವಸ್ಥಾನಕ್ ಹೋಗ್ತೀನಪ್ಪ, ಇಲ್ಲ ಅಂದ್ರೆ ಬೇರೆ ದೇವಸ್ಥಾನಕ್ ಹೋಗ್ತಿದ್ದೆ ನಾನು. ಈ ರೀತಿಯಾದಂತಹ ಆಲೋಚನೆಗಳಿರುತ್ತೆ. ಬರೀ ಆಸೆ ಬುರುಕುತನ. ಒಂದು ಪೂಜೆ ಮಾಡು, ಒಂದು ವ್ರತ ಮಾಡು, ವರಮಹಾಲಕ್ಷ್ಮಿ ವ್ರತ ಮಾಡು ಅಂದ್ರೂ ಅಷ್ಟೆ, ನನ್ ಬ್ಯಾಂಕಲ್ಲಿ ಇಟ್ಟಿದ್ದೆಲ್ಲ ಡಬಲ್ ಆಗ್ಬಿಡುತ್ತಾ ದುಡ್ಡು ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ ಅವನು. ಈ ರೀತಿ ಆಸೆ ಬುರುಕುತನ. ಪ್ರತಿಯೊಂದಕ್ಕೂ ಅವನು ಕೇಳೋದೇನಪ್ಪಾ ಅಂದ್ರೆ, ಈಗ ಏನೋ ಒಂದು ಪೂಜೆ ಮಾಡ್ದ, ಏನೋ ಒಂದು ಧರ್ಮ ಕಾರ್ಯವನ್ನ ಮಾಡ್ದ, ಹೇಗಿತ್ತು 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 ಹತ್ತಾರು ಜನರಿಗೆ ಕೇಳ್ತಾ ಹೋಗ್ತಾನೆ. ಹಿ ವಾಂಟ್ ಫೀಡ್ಬ್ಯಾಕ್. ಹಾಗಿದ್ರೆ ಸಾತ್ವಿಕರು ಫೀಡ್ಬ್ಯಾಕ್ ಕೇಳೋದಿಲ್ವಾ? ಸಾತ್ವಿಕರು ಸಹ ಫೀಡ್ಬ್ಯಾಕ್ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ, ನನ್ನಲ್ಲಿ ಏನಾದ್ರೂ ತಪ್ಪಿದ್ರೆ ಸರಿ ಮಾಡ್ಕೊಳ್ಳೋಣ ಅಂತ ಸಾತ್ವಿಕರು ಫೀಡ್ಬ್ಯಾಕ್ ಕೇಳ್ತಾರೆ. ಆದ್ರೆ ಇಲ್ಲಿ ರಜೋಗುಣದವರು ಯಾಕೆ ಫೀಡ್ಬ್ಯಾಕ್ ಕೇಳ್ತಾರಪ್ಪ ಅಂದ್ರೆ, ಬಿಕಾಸ್ ಅವರನ್ನ ಸ್ವಲ್ಪ ಹೊಗಳಲಿ ಅಂತ. ನಾನು ಭಗವದ್ಗೀತೆಯಿಂದ ನಾನು ಇದನ್ನ ಕಲ್ತೆ ಅಂತ ಹೇಳಲಿ ಅಂತ ಸಾತ್ವಿಕರು ಯೋಚನೆ ಮಾಡಿದ್ರೆ, ರಜೋಗುಣದವರು ನಾನು ಹೇಗೆ ಪಾಠ ಮಾಡಿದೆ, ನನಗೆ ಏನೇನ್ ಸಿಕ್ತು, ನನ್ನನ್ನು ಸ್ವಲ್ಪ ಹೊಗಳಲಿ ಅವರು ಅಂತ ಕೇಳ್ತಾ ಹೋಗ್ತಾರೆ ಫೀಡ್ಬ್ಯಾಕ್. ಈ ರೀತಿ ಪ್ರತಿಯೊಂದಕ್ಕೂ ಅಂದ್ರೆ, ಈಗ ಯಜ್ಞ ಯಾಗಾದಿಗಳು ಮಾಡ್ತಾರೆ, ದೇವರ ಪ್ರೀತಿನೇ ಅದ್ರಲ್ಲಿ ಇರೋದಿಲ್ಲ. ಅಥವಾ ಪೂಜೆ ಪುನಸ್ಕಾರವನ್ನ, ಅಯ್ಯೋ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ರೀ, ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ರ, ಎಲ್ಲಿಂದ ತಗೊಂಬಂದ್ರಿ, ಎಷ್ಟು ಕಾಸ್ಟ್ಲಿ ಸೀರೆ ಇದು, ಅದಕ್ಕೆ ಹಾಕಿರೋ ಒಡವೆ ತುಂಬಾ ಚೆನ್ನಾಗಿತ್ತು, ಡೆಕೋರೇಷನ್ ಚೆನ್ನಾಗಿತ್ತು, ಅಯ್ಯೋ ನೈವೇದ್ಯಗಳಂತೂ, ಅಯ್ಯೋ ನೀವು ಅಲ್ಲಿ ಭಗವಂತನ ಹತ್ರ ಇಟ್ಟಿದ್ರೆ ನಮ್ಗೆ ಇಲ್ಲಿವರೆಗೂ ಮೂಗಿಗೆ ಬಡಿತಾ ಇತ್ತು ಆ ತುಪ್ಪದ ಘಮ. ಹೌದಾ, ಇದೆಲ್ಲವೂ ಸರಿ. ಹಾಗಿದ್ರೆ ಅದ್ರಲ್ಲಿ ದೇವರ ಭಕ್ತಿ ಇತ್ತ, ಪ್ರೀತಿ ಇತ್ತ? ಇರ್ಲಿಲ್ಲ. ಇದ್ದಿದ್ದೇನು ಬರೀ ತೋರ್ಪಡಿಕೆ ಅಷ್ಟೇ. ಅದ್ರ ಜೊತೆ ಕರ್ಮ ಫಲ ಪ್ರೇಪ್ತು ಅಂದ್ರೆ ಫಲ ಬೇಕು. ನಾನು ಆಗ್ಲೇ ಹೇಳದ್ನಲ್ಲ, ಪೂಜೆ ಮಾಡಿದರೆ, ಒಂದು ಕುಂಕುಮಕ್ಕೆ ಕರೆದಿದ್ದಾರೆ, ಕುಂಕುಮ ಕರೆದಿದ್ದ ಸಾಮಾನ್ಯವಾಗಿ ಕುಂಕುಮಕ್ಕೆ ಕರೆಯೋದೇನಕ್ಕಪ್ಪ ಅಂತ ಅಂದ್ರೆ, ಅವರ ರೂಪದಲ್ಲಿ ಲಕ್ಷ್ಮಿ ಬಂದೋ ಅಥವಾ ನಾರಾಯಣ ಬಂದೋ ಆಶೀರ್ವಾದ ಮಾಡ್ಲಿ, ಹಾಗೂ ಎಲೆ ತಾಂಬೂಲವನ್ನ ಸ್ವೀಕರಿಸ್ಲಿ ಅಂತ. ಅದಿರೋದಿಲ್ಲ. ಅವರು ಪೂಜೆ ಮಾಡಿರೋ, ನಾನು ಹೇಳಿದ್ನಲ್ಲ, ಡೆಕೋರೇಷನ್ ಚೆನ್ನಾಗಿದ್ಯಾ, ಸೀರೆ ಚೆನ್ನಾಗಿದ್ಯಾ, ಎಲ್ಲ ನೀಟಾಗಿತ್ತಾ, ನೋಡಿ ಪಕ್ಕದ ಮನೆಯವ್ರು ಹಂಗ್ ಮಾಡಿಲ್ಲ, ನಾನ್ ನೋಡಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡಿದೀನಿ. ನಮ್ಮನೆಗೆ ಫಸ್ಟ್ ಲಕ್ಷ್ಮಿ ಬಂದಿದ್ದು. ಯಾಕೆ ಅಂತಂದ್ರೆ ಅವ್ರು ಇನ್ನೂ ಮಲ್ಕೊಂಡಿದ್ರು, ನಂದಾಗ್ಲೇ ಪೂಜೆ ಆಗೋಗಿತ್ತು, ಬಂದ್ ಕುತ್ಕೊಂಡ್ಬಿಟ್ಟಿದ್ರಲ್ಲ ಲಕ್ಷ್ಮಿ. ಹೌದಾ, ಲಕ್ಷ್ಮಿ ನಿಜವಾಗ್ಲೂ ಅವ್ರ ಮನೆಗೆ ಹೋದ್ಲಾ ಅಂತ ನಾವು ಯೋಚನೆ ಮಾಡಬೇಕು. ಆ ರೀತಿ ಒಂದು ಜಪ ಮಾಡಿ ಅಂದ್ರೂ ಸಹ ಕೆಲವರು ಇರ್ತಾರೆ, ಜಪ ಮಾಡ್ಬೇಕು ಅನ್ನೋ ಜಪ ಮಾಲೆ ಹಿಡ್ಕೊಂಡು ಜಪ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ, ನನಗೆ ಹೇಳಿದ್ದಾರೆ ಇವತ್ತು ಇಷ್ಟು ಜಪ ಆದ್ರೆ ನಾನು ವಾಟ್ಸಪ್ ಮಾಡ್ಬೇಕಂತೆ. ಕೇಳಿಬೇಕಾದ್ರೆ ಇಷ್ಟು ಜಪ ಮಾಡ್ಬೇಕು, ಯಾಕೆಂದ್ರೆ ನಾನು ಅದನ್ನ ವಾಟ್ಸಪ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು. ಜಪ ಮಾಡೋದು ವಾಟ್ಸಪ್ ಮೆಸೇಜ್ ಹಾಕ್ಲಿಕ್ಕ? ಭಗವಂತನ ಪ್ರೀತಿಗಲ್ವಾ ಅಲ್ಲಿ.
ಇಲ್ಲ ಅದೆಷ್ಟೋ ಜಪ ರೀಚ್ ಆದ್ರೆ ನಮ್ಗದೆಂಥದೋ ಫಲ ಸಿಕ್ಕತ್ತಂತೆ. ಈ ರೀತಿ. ಹಾಗೇನೆ ಅವರಿಗೆ ಕೇವಲ ಫಲದ ಅಪೇಕ್ಷೆ ಇದೆ. ಇಲ್ಲಿ ಫಲ ಅಂತ ಅಂದ್ರೆ ಕೇವಲ ಸಾಂಸಾರಿಕ ಸುಖಗಳು. ನಾನ್ ಹೇಳದ್ನಲ್ಲ, ಮನೆ ಕಟ್ಟಬೇಕು, ಮಗನಿಗ್ ಮದ್ವೆ ಆಗ್ಬೇಕು, ನಮ್ಮ ಮೊಮ್ಮಗ ಬರ್ಬೇಕು, ಆರೋಗ್ಯವಾಗಿರಬೇಕು, ಈ ರೀತಿ ಸಾಂಸಾರಿಕ ಸುಖಗಳು. ಆದ್ರೆ ಸಾತ್ವಿಕನಿಗೆ ಆ ರೀತಿ ಸಾತ್ವಿಕ ಸುಖ ಸಿಕ್ಲಿಲ್ಲ ಅಂದ್ರೂನು ಅವನು ಮೋಕ್ಷದ ಕಡೆ ಹೋಗ್ತಾ ಇರ್ತಾನೆ. ಇವನೇನ್ ಮಾಡ್ತಾನೆ? ನಾನ್ ಹೇಳದ್ನಲ್ಲ, ಪದೇ 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 ಪುನರಪಿ ಜನನಂ ಪುನರಪಿ ಮರಣಂ. ಇದ್ರ ಜೊತೆ ಹೇಗಿರ್ತಾನಪ್ಪ? ಇಷ್ಟೊಂದೆಲ್ಲ ಮಾಡ್ತಾನಲ್ಲ, ಹಾಗಿದ್ರೆ ಅವನು ದಾನಿ ಆಗಿರ್ತಾನ ಅಂದ್ರೆ ಇಲ್ಲಂತೆ. ಲುಬ್ರು ಅಂತ ಹೇಳ್ತಾರೆ. ಅಂದ್ರೆ ಜಿಪುಣನಾಗಿರ್ತಾನೆ. ಜಿಪುಣ ಅಂತ ಅಂದ್ರೆ ನನಗೇ ಬೇಕು, ಯಾರಿಗೂ ಬೇಡ, ನನಗೇ ಬೇಕು. ಯಾಕೆ ಅಂತಂದ್ರೆ ಹಿ ವಾಂಟ್ ಎವ್ರಿಥಿಂಗ್. ನನಗ್ ಮನೆ ಕಟ್ಬಿಡ್ಬೇಕು, ನನ್ ಮಗ ಗಂಡು ಮಗುನೇ ಹುಟ್ಟಬಿಡ್ಬೇಕು, ಗಂಡು ಮಗಂಗೊಂದ್ ಸೊಸೆ ಬರ್ಬೇಕು, ಸೊಸೆ ಕೆಲ್ಸಕ್ ಹೋಗ್ಬೇಕು, ಸೊಸೆ ಕೆಲ್ಸಕ್ ಹೋಗಿ ದುಡಿತಾ ಇರ್ಬೇಕು, ಮೊಮ್ಮಗು ಬರ್ಬೇಕು, ಲಕ್ಷ್ಮಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇರ್ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಯಾರ್ ಏನೇ ತಗೊಂಡ್ರು ಅದು ನನಗ್ ಬೇಕು 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 ಬೇಕು. ಕೊನೆಗೆ ಅವ್ನು ಹೇಗಪ್ಪ ಅಂತಂದ್ರೆ, ಕೆಲವ್ರು ಇರ್ತಾರೆ, ನಿಮ್ಮ ಲಿಸ್ಟ್ ಅಲ್ಲೂ ಇದಾರ ನನಗ್ ಗೊತ್ತಿಲ್ಲ. ಒಂದು ಫಂಕ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಫಂಕ್ಷನ್ ಯಾಕೆ ಮಾಡ್ತಾರೆ ಅಂತ ಅಂದ್ರೆ, ನಾನು ಎಷ್ಟು ಖರ್ಚು ಮಾಡಿದ್ರೆ ಅದ್ರಲ್ಲಿ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಗು ಬರ್ತ್ಡೇ ಮಾಡ್ತಾರೆ. ಈಗ ನಾನು 30 ಜನಕ್ಕೆ ಕರಿತೀನಿ, ಇಷ್ಟು ಜನಕ್ಕೆ ಊಟಕ್ಕೆ ಇಷ್ಟು ಖರ್ಚು ಮಾಡಿರ್ತೀನಿ, ಊಟಕ್ಕೆ ಇಷ್ಟು ಖರ್ಚು ಮಾಡಿದ್ರೆ ಅವ್ರು ಗಿಫ್ಟ್ ಅಲ್ಲಿ ಇಷ್ಟು ಕೊಡ್ತಾರೆ, ಅಲ್ಲಿಗೆ ಸಮ ಆಯ್ತಾ? ಅದಕ್ಕಿಂತ ಜಾಸ್ತಿ ಸಿಕ್ತಾ? ಅದಕ್ಕಿಂತ ಕಮ್ಮಿ ಸಿಕ್ತಾ? ಯೋಚನೆ ಮಾಡಿ ಕರೀತಾರೆ. ಒಬ್ಬೊಬ್ರನ್ನ ಊಟ ಕರಿಬೇಕಾದ್ರೂ ಇವ್ರು ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ, ಇವ್ರು ಕಮ್ಮಿ ದುಡ್ಡು ಕೊಡ್ತಾರೆ, ಬೇಡ. ಅಥವಾ ಇವ್ರನ್ನ ಕರೆದ್ರೆ ಇವ್ರ ಮನೇಲಿ ಊಟಕ್ಕೆ ಜಾಸ್ತಿ ಜನ ಬಂದ್ಬಿಡ್ತಾರೆ, ಬೇಡ. ಸೀರಿಯಸ್ ಆಗಿ ಇಂಥ ಜನ ಇದಾರೆ ಕಣ್ರಿ. ಈ ತರಹದ ಯೋಚನೆಯನ್ನ ಮಾಡ್ತಾರೆ. ಹಾಗೇನೆ ಅದರ ಜೊತೆ ಅವರು ಕೇವಲ ಫಂಕ್ಷನಿಗೆ ಮಾತ್ರ ಈ ರೀತಿ ಯೋಚನೆ ಮಾಡ್ತಾರ ಅಂತಂದ್ರೆ, ಬರೀ ಫಂಕ್ಷನಿಗೆ ಅಷ್ಟೇ ಅಲ್ಲ, ಯಾವುದೋ ಒಂದು ಹರಿಕೆ ಮಾಡಿಸ್ಲಿ, ಯಾವುದೋ ಒಂದು ಪೂಜೆ ಮಾಡಿಸ್ಲಿ, ಅಲ್ಲೂ ಸಹ ಲೆಕ್ಕ ಹಾಕ್ತಾರೆ. ಪುರೋಹಿತರಿಗೆ ಇಷ್ಟು ದುಡ್ಡು ಕೊಡ್ಬೇಕಾ? ಇಷ್ಟು ಕಾಣಿಕೆ ಹಾಕ್ಬೇಕಾ? ಇಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ನಾನು ಪೂಜೆ ಮಾಡ್ಬೇಕಾ? ಆದ್ರೆ ಅಲ್ಲಿ ಅವ್ರ ಜಿಪುಣತನದ ಪ್ರದರ್ಶನ ಇದೆಯೇ ಈ ವಿನಃ, ಅವರಿಗೆ ಅಲ್ಲಿ ಭಗವಂತನ ಪೂಜೆಯನ್ನ ಮಾಡ್ತಾ ಇದ್ದೀನಿ, ಭಗವಂತ ನನಗೆ ಒಂದು ಸೇವೆ ಮಾಡುವಂತಹ ಅವಕಾಶ ಕೊಟ್ಟ ಅನ್ನೋದೇ ಅವರ ತಲೆಯಲ್ಲಿ ಇರೋದಿಲ್ಲ. ಅಥವಾ ಇನ್ನು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಇದಕ್ಕಿಂತ ಕಡಿಮೆ ದುಡ್ಡಲ್ಲೆಲ್ಲಾದ್ರೂ ಪೂಜೆ ಮಾಡ್ಬೋದಾ, ಪುನಸ್ಕಾರ ಮಾಡ್ಬೋದಾ ಅಂತಲೂ ಸಹ ಯೋಚನೆ ಮಾಡ್ತಾ ಹೋಗ್ತಾರೆ. ಇದರ ಜೊತೆ ಹಿಂಸಾತ್ಮಕ ಅಂತ ಹೇಳ್ತಾರೆ. ಅಂದ್ರೆ ಹಿಂಸೆ ಮಾಡೋದಿಕ್ಕೂ ಅವರು ಯೋಚನೆ ಮಾಡೋದಿಲ್ಲ. ಬಹುಶಃ ಈ ಮಾತಿನಿಂದ ಕೆಲವರಿಗೆ ಬೇಜಾರಾಗ್ಬೋದು, ಬಟ್ ಕ್ಷಮೆ ಇರ್ಲಿ. ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ಹೇಗಿದೆ ಅಂತ ಅಂದ್ರೆ, ಒಂದು ಕುರಿ ಕಡ್ದು ಬಿಟ್ರೆ ದೇವಿ ನಮಗ್ ಅನುಗ್ರಹ ಮಾಡ್ಬಿಡ್ತಾಳೇನೋ. ನಾನು ದೇವಿಗೆ ಅನ್ಕೊಂಡಿದ್ದೆ 4 ಕೋಳಿ ಕೊಟ್ಬಿಡ್ತೀನಿ, ನನಗ್ ಅನುಗ್ರಹ ಮಾಡ್ಬಿಡ್ತಾಳೆ. ಕುರಿ ಕಡದ್ ಬಿಡ್ತೀನಿ, ಒಂದು ಕುರಿ ಬೇಡ, 2 ಕುರಿ ಕಡಿ, ನನಗ್ ಡಬಲ್ ಲಾಭ ಆಗ್ಲಿ. ನೀನು ಆ ರೀತಿ ಪ್ರಾಣಿ ಬಲಿ ಕೊಡಬೇಕಾದ್ರೆ ಅದೂ ಸಹ ಆ ಜೀವಿನೂ ನೋವು ಅನುಭವಿಸುತ್ತೆ ಅಲ್ವಾ ಅಂತ ಅವ್ರು ಯೋಚನೆನೇ ಮಾಡೋದಿಲ್ಲ. ಇದು ಪ್ರಾಣಿಗಳ ಹಿಂಸೆಗೆ ಅಷ್ಟೇ ಅಲ್ಲ. ಈ ಕೆಲವರು ಹೇಗಿರ್ತಾರೆ ಅಂತ ಅಂದ್ರೆ, ಕೆಲವರಿಗೆ ಬೈಗುಳದ ಮೂಲಕ, ಕೆಲವರಿಗೆ ಹಿಂಸೆ ಕೊಡೋದ್ರ ಮೂಲಕ ಅವ್ರಿಗೆ ಖುಷಿ ಸಿಗ್ತಾ ಹೋಗುತ್ತೆ. ನೋಡು, ನಾನ್ ಬೈದಿದ್ದಕ್ಕೆ ಅವ್ರು ನನ್ಗೆ ಹೆದ್ರುಕೊಂಡ್ ಕೆಲ್ಸ ಮಾಡಿದ್ರು. ಆದ್ರೆ ನೀನ್ ಬೈದಿದ್ದಕ್ಕೆ ಅವ್ರ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ನೀನ್ ಯೋಚನೆ ಮಾಡ್ದ್ಯಾ? ಅಥವಾ ಯಾರಿಗೋ ಒಬ್ರಿಗೆ ಬೈಬೇಕಾದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಬಹುದು? ಅಥವಾ ನೀನ್ ಆಮೇಲೆ ಸಾರಿ ಕೇಳಿದ ತಕ್ಷಣ ಅದ್ ಸರಿ ಹೋಗ್ಬಿಡತ್ತಾ? ಇದನ್ನೆಲ್ಲ ನೀನ್ ಯಾಕೆ ಯೋಚನೆ ಮಾಡೋದಿಲ್ಲ? ಹಿಂಸೆ ಕೊಡೋದು, ಹಿಂಸೆ ಅಂತ ಅಂದ್ರೆ ಕೇವಲ ದೈಹಿಕ ಹಿಂಸೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ಹಿಂಸೆ ಕೊಡೋದು.
ಅದರ ಮೇಲೆ ಇನ್ನೂ ಸ್ವಲ್ಪ ಅನ್ನೋ ಹಾಗೆ ಅಶುಚಿಹಿ ಅಂದ್ರೆ ಮೈಲಿಗೆಯಲ್ಲಿ ಇರ್ತಾರೆ. ಮೈಲಿಗೆ ಅಂತ ಅಂದ್ರೆ ದೇವರ ಬಗ್ಗೆ ಅವರಿಗೆ ಕಾಳಜಿನೇ ಇರುವುದಿಲ್ಲ. ಕೇವಲ ತೋರ್ಪಡಿಕೆಗೋಸ್ಕರ. ಅಂದ್ರೆ ಈಗ ಉದಾಹರಣೆ, ಕೆಲವರು ಪೂಜೆ ಮಾಡ್ತಾರೆ. ಹೇಗೆ ಪೂಜೆ ಮಾಡ್ತಾರಪ್ಪ ಅಂತ ಅಂದ್ರೆ, ತೋರ್ಪಡಿಕೆಗೆ ದೇವ್ರ ಮುಂದೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಇರುತ್ತೆ. ಆ ದೇವರ ಹ್ಮ್, ಒಂದು ಗರ್ಭಗುಡಿ ಇರಬಹುದು ಅಥವಾ ಆ ದೇವ್ರ ಮನೆ ಇರ್ಬೋದು. ಅಲ್ಲಿ ನೋಡಿದ್ರೆ ಆ ಕಡೆ ಕಾಣಿಸ್ತಿರಲ್ಲ ಅಷ್ಟೇ, ಅಪ್ಪಿ-ತಪ್ಪಿ ಒಳಗಡೆ ಹೋದ್ರೆ ಜಾರಿ ಬಿದ್ಬಿಡ್ಬೇಕು. ಅಷ್ಟು ಎಣ್ಣೆ ಸುರಿದಿರುತ್ತೆ, ಅಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಆ ಒರ್ಸಿರೋ ಬಟ್ಟೆನೂ ಅಲ್ಲೇ ಇರುತ್ತೆ. ಆ ಒರ್ಸಿರೋ ಬಟ್ಟೆ ಮುಗ್ಗು ಬಂದು ಹೋಗಿರುತ್ತೆ. ಅದೇ ಮುಗ್ಗು ಬಂದಿರೋ ಬಟ್ಟೆನಲ್ಲೇ ಮತ್ತೆ ಒರ್ಸು. ಅಥವಾ ಕೆಲವ್ರು ನೋಡ್ಬೇಕು, ಮಡಿ, 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 ಮಡಿ ಅನ್ನೋ ಹೆಸರಿನಲ್ಲಿ ಅದೇ ವಾಸನೆ ಬರ್ತಾ ಇರೋ ಬಟ್ಟೆಗಳನ್ನ ಧರಿಸ್ತಾ ಇರ್ತಾರೆ. ಮಡಿ ಅಂದ್ರೆ ಏನು? ಶುಚಿಯಾಗಿರುವುದು. ಅದಿರೋದೇ ಇಲ್ಲ. ಇಲ್ಲಿ ಕೇವಲ ಅವರ ವಸ್ತ್ರನೋ ಅಥವಾ ಗರ್ಭಗುಡಿನೋ ಅಥವಾ ದೇವ್ರೋ ಅಥವಾ ಅವರ ಮನೆನೋ ಗಲೀಜಾಗಿದೆ ಅಂತಲ್ಲ. ಇಲ್ಲಿ ಎಲ್ರಿಗೂ ಬೈತಿರ್ತಾರಲ್ಲ, ಅದರಿಂದ ಅವ್ರ ಮನಸ್ಸು ಸಹ ಅಶುಚಿಯಾಗಿರುತ್ತೆ. ಮನಸ್ಸು ಅಶುಚಿಯಾಗಿದ್ದಾಗ ಭಗವಂತ ಅವರ ಪೂಜೆಯನ್ನ ಹೇಗೆ ಸ್ವೀಕಾರ ಮಾಡ್ತಾನೆ? ಹಾಗೇನೆ ಇನ್ನೂ ಹೇಳ್ತಾ ಹೋಗ್ತಾನೆ, ಹರ್ಷ ಶೋಕ ಅಂತ. ಅಂದ್ರೆ ಸ ಈಗ ಏನೋ ಒಂದ್ ಸಿಕ್ತು, ತುಂಬಾ ಖುಷಿ ಪಟ್ಬಿಡ್ತಾರೆ. ಏನೋ ಒಂದ್ ಸಿಕ್ಲಿಲ್ಲ, ತುಂಬಾ ದುಃಖ ಪಟ್ಬಿಡ್ತಾರೆ. ಅಂದ್ರೆ ನಿರಂತರವಾಗಿ ಅವರು ಅದೇನೋ ಹೇಳ್ತಾರಲ್ಲ, ಈಗ ಒಂದೇ ತರ ಇರೋದಿಲ್ಲ. ತುಂಬಾ ಬೇಜಾರ್ ಅಂದ್ರೆ 6 ಬಂದ ತಕ್ಷಣ ಮೇಲಕ್ಕೆ ಹೋಗ್ಬಿಡೋದು, 3 ಬಂದ ತಕ್ಷಣ ಅಳೋದು. ಈ ರೀತಿ ಪ್ರತಿಯೊಂದಕ್ಕೂ ಸಹ ಅವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ರಜೋ ಗುಣದವರಿದ್ರೆ, ಇನ್ನು ತಮೋ ಗುಣದವರು ಹೇಗಿರ್ತಾರಪ್ಪ ಅಂದ್ರೆ, ತಮೋ ಗುಣದವರು ಇನ್ನೂ ಭಿನ್ನವಾಗಿರ್ತಾರೆ. ಅವರು ಅಯುಕ್ತ, ಶಾಸ್ತ್ರದ ವಿಧಿಗಳನ್ನ ಗಮನಿಸದ, ಪ್ರಕೃತ, ಪ್ರಾಪಂಚಿಕವಾದ, ಸ್ತಬ್ಧ, ಹಠವಾದಿಯಾದ, ಶಠ, ವಂಚಕನಾದ, ನೈ ನೈಕೃತಿಕ ಅಂದ್ರೆ ಇತರರನ್ನ ಹೀಯಾಳಿಸುವಲ್ಲಿ, ಅಲಸಹ ಅಂದ್ರೆ ಸೋಂಬೇರಿತನ, ವಿಷಾದಿಹಿ ಅಂದ್ರೆ ಉತ್ಸಾಹಹೀನವಾದ, ದೀರ್ಘಸ್ತುತಿಹಿ ತಡ ಮಾಡುವ, ಚ ಕೂಡ ಕರ್ತ ಕರ್ತನು, ತಾಮಸ ತಾಮಸ ಗುಣದಲ್ಲಿ ಇರುವವನು ಉಚ್ಚತೆ ಎಂದು ಹೇಳಲಾಗಿದೆ. ಇವರಿಬ್ಬರಿಗಿಂತ ಭಿನ್ನವಾಗಿರ್ತಾನೆ. ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ಸಹ ಈ ರೀತಿ ಒಂದು ಪ್ರಾಣಿ ಇರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಮೊದಲನೇದು ಅಯುಕ್ತ ಅಂದ್ರೆ ಅಟ್ಯಾಚ್ಮೆಂಟೇ ಇರೋದಿಲ್ಲ. ಯಾವುದ್ರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಆದ್ರೆ ಸಾತ್ವಿಕರಿಗೂ ಯಾವ್ದ್ರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇರೋದಿಲ್ವಾ ಅಂದ್ರೆ, ಅವ್ರಿಗೆ ಭಗವಂತನ ಬಗ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಹೌದು, ಭಗವದ್ಗೀತೆಯನ್ನ ಕಲ್ತ್ಕೊಂಡಾಗ ನಾವು ಆ ಅಟ್ಯಾಚ್ಮೆಂಟ್ ಅನ್ನ ಬಿಡ್ಬೇಕು ಅಂತಾನೆ ನಾವು ಓದೋದು. ಆದ್ರೆ ಇವನಿಗೆ ಯಾವ್ದೇ ರೀತಿ ಅಟ್ಯಾಚ್ಮೆಂಟೇ ಇರೋದಿಲ್ಲ. ಪೂಜೆ ಮಾಡು ಬಾ, ಮಾಡೋದಿಲ್ಲ. ಈ ಕೆಲ್ಸ ಮಾಡೋದಿಲ್ಲ. ಯಾವುದೂ ಮಾಡೋದಿಲ್ಲ. ಕೇವಲ ಬೂಟಾಟಿಕೆ. ದೇವರಲ್ಲಿ ದೇವರ ಬಗ್ಗೆ ಪ್ರೀತಿನೂ ಇಲ್ಲ, ಅಥವಾ ದುಡ್ಡಿಗಾಗಿ ಇವನು ಕರ್ಮವನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ದುಡ್ಡಿಗಾಗಿ ಕರ್ಮವನ್ನ ಮಾಡ್ತಾ ಹೋಗ್ತಾನೆ ಅಂದ್ರೆ, ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಿನ್ನೆ ಹೇಳ್ತಾ ಇದ್ದೆ, ದುಡ್ಡು ಜಾಸ್ತಿ ಕೊಟ್ಟೋರ್ ಮನೇಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಪೂಜೆ ಮಾಡೋದು. ದುಡ್ಡು ಕಮ್ಮಿ ಕೊಟ್ಟೋರ್ ಮನೆಗೆ ಹೋಗಿದ ತಕ್ಷಣ ಒಂದು 2 ನಿಮಿಷಕ್ಕೆ ಪೂಜೆಯನ್ನ ಮುಗಿಸ್ಬಿಟ್ಟು ಬಂದ್ಬಿಡೋದು. ಇದು ಮೇಲ್ನೋಟಕ್ಕೆ ಸರಿ ಅಂತ ಅನ್ಸಿದ್ರು. ಹಾಗಿದ್ರೆ ದುಡ್ಡು ಕಮ್ಮಿ ಕೊಟ್ಟೋರ್ ಮನೇಲಿ ಭಗವಂತ ಇರ್ಲಿಲ್ವಾ? ದುಡ್ಡು ಜಾಸ್ತಿ ಕೊಟ್ಟೋರ್ ಮನೇಲಿ ಮಾತ್ರ ಭಗವಂತ ಇದ್ನಾ? ಎರಡೂ ಕಡೆ ಭಗವಂತ ಇದ್ನ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಕೇವಲ ದುಡ್ಡಿಗಾಗಿ ಮಾಡೋದು ಅಷ್ಟೇ. ಪೂಜೆ ಮಾಡೋದು ಸಹ ದುಡ್ಡಿಗಾಗಿ. ಇನ್ನು ಪ್ರಕೃತ ಅಂದ್ರೆ ಶ್ರೇಷ್ಠ ಕೆಲಸ ಮಾಡೋದಿಲ್ಲ. ಬಿಕಾಸ್ ಯಾಕೆ ಇವರು ಶ್ರೇಷ್ಠ ಕೆಲಸ ಮಾಡೋದಿಲ್ಲ ಅಂದ್ರೆ, ದೇವರ ಬಗ್ಗೆ ನಂಬಿಕೆನೇ ಇಲ್ವಲ್ಲ. ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಶ್ರೇಷ್ಠತೆ ಇರುತ್ತೆ. ಉದಾಹರಣೆ ಹೇಳಬೇಕು ಅಂದ್ರೆ, ಬಂಗಾರನೇ ಶ್ರೇಷ್ಠ ಅಂತ ಏನಿಲ್ಲ. ಒಂದು ಬಿದಿರು ಸಹ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಆದಾಗ ಕೊಳಲಾಯ್ತು. ಕೊಳಲಿಗೆ ನಾವು ಪೂಜೆ ಮಾಡ್ತೀವಿ.
ಎಲ್ಲಿ ಭಕ್ತಿ ಇರೋದಿಲ್ಲ ಅಲ್ಲಿ ಕೇವಲ ಕೇವಲ ಬೂಟಾಟಿಕೆ ಇರುತ್ತೆ ವಿನಃ ಅಲ್ಲಿ ಶ್ರೇಷ್ಠತೆ ಹೇಗೆ ಬರುವುದಕ್ಕೆ ಸಾಧ್ಯ? ನಾನು ಭಗವಂತನಿಗೆ ಹೋಗಿ ಸೇರ್ಬೇಕು ಅಂತ ಅಂದ್ರೆ ನಾನು ಸಂಪೂರ್ಣ ಖಾಲಿ ಇರಬೇಕು. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲವದನ್ನ ಬಿಟ್ಟು ಭಗವಂತ ನಾನು ನಿನಗೆ ಶರಣು ಅನ್ನುವಂತಹ ಮನಸ್ಥಿತಿಗೆ ಹೋಗಿ ತಲುಪಬೇಕು. ಇಲ್ಲಿ ದೇವ್ರೇ ಇಲ್ಲ, ದೇವ್ರ ಬಗ್ಗೆ ಪ್ರೀತಿನೇ ಇಲ್ಲ, ಭಕ್ತಿನೇ ಇಲ್ಲ ಅಂದ್ರೆ ಹೇಗೆ ಶ್ರೇಷ್ಠ ಕೆಲಸವನ್ನ ಅವನು ಮಾಡೋದಿಕ್ಕೆ ಸಾಧ್ಯ? ಇನ್ನು ಸ್ತಭ್ಯ, ಸ್ತಭ್ಯ ಅಂತ ಅಂದ್ರೆ ಮಾಡೋದಿಲ್ಲ. ಮಾಡೋದಿಲ್ಲ ಅಂತ ಅಂದ್ರೆ ಕೇವಲ ಮುಖವಾಡ ಹಾಕಿಕೊಂಡು ಅವರು ಕೆಲಸವನ್ನ ಮಾಡ್ತಾರೆ. ಜೋರಾಗಿ ವಿಭೂತಿಯನ್ನ ಹಾಕ್ಕೊಂಡು, ಮುದ್ರೆಗಳನ್ನ ಧರಿಸಿ, ನಾಮಗಳನ್ನ ಹಾಕ್ಕೊಂಡು, ಕುಂಕುಮವನ್ನ ಹಚ್ಚಿ, ಅಂದ್ರೆ ಅಹಂಕಾರದಿಂದ ಕೂಡಿರುತ್ತೆ. ಹಾಗೂ ಹೀಗೆ ಇರಬೇಕು. ಕೆಲವರು ನೋಡ್ಬೇಕು, ಹೀಗ್ ಪೂಜೆ ಮಾಡಿದೆ ಸರ್, ಅಯ್ಯೋ ನಿಮ್ಗೆ ಯಾರ್ರೀ ಹೇಳಿದ್ದು ಹೀಗ್ ಮಾಡಕ್ಕೆ, ಹೀಗೆ ಮಾಡ್ಬೇಕು, ನೆನೆ ನೀವ್ ನೋಡಿಲ್ವಾ ಅಂತ ಅಹಂಕಾರ ಅಂದ್ರೆ ತೋರ್ಪಡಿಕೆಯ ಪೂಜೆ ಅಥವಾ ಮುಖವಾಡ ಹಾಕೊಂಡು ಪೂಜೆ. ಅದೇ ಹಬ್ಬ ಮುಗಿದ್ಮೇಲೆ ಕೇಳಿ, ಅಯ್ಯೋ ಸಾಕಾಗೋಯ್ತಪ್ಪ, ಆ ಸೀರೆ ಉಟ್ಕೊಂಡು ಆ ಮಡಿ ಮಡಿ ಅನ್ಕೊಂಡು ಯಾರಿಗ್ ಬೇಕಿತ್ರಿ ಅದೆಲ್ಲ, ಏನೋ ನಮ್ಮ ಅತ್ತೆ ಬೈತಾರೆ ಅಂತ ನಾನು ಪೂಜೆ ಮಾಡಿದೆ ಅಷ್ಟೇ. ನಮ್ಮನೇಲಿ ಈ ತರ ಎಲ್ಲ ಇರ್ಲೇ ಇರ್ಲಿಲ್ಲಪ್ಪ. ಸುಮ್ನೆ ಏನೋ ಒಂದ್ ದೀಪ ಹಚ್ಚತಿದ್ವಿ, ಮುಗೀತಿತ್ತು, ಮುಗ್ದು ಹೋಯ್ತು. ಇವ್ರು ನೋಡಿದ್ರೆ ಏನೇನೋ ಹೇಳ್ತಾರೆ, ಪೂಜೆ ಮಾಡ್ಬೇಕಂತೆ, ನೈವೇದ್ಯ ಮಾಡ್ಬೇಕಂತೆ, ಹಾಗಂತೆ ಹೀಗಂತೆ. ಹಾಗಿದ್ರೆ ಮಾಡಿದ್ದೇನು? ಮುಖವಾಡ ಹಾಕೊಂಡು ಕೇವಲ ಬೂಟಾಟಿಕೆಗೆ ಅಲ್ಲ, ಅಹಂಕಾರ. ನನ್ನಿಂದನೇ ಆಯ್ತು, ನಾನೇ ಸರಿ, ನಿಮಗೇನ್ರಿ ಗೊತ್ತು, ಆ ಬುಕ್ ಓದ್ಬಿಟ್ಟಿದೀನಿ, ಅದ್ರಲ್ಲಿ ಹಾಗಿದೆ, ಇದ್ರಲ್ಲಿ ಹೀಗಿದೆ. ಇನ್ನು ಇದರ ಮಧ್ಯೆ ಶಠಃ, ಶಠ ಅಂತ ಅಂದ್ರೆ ಒಳಗಿನಿಂದ ದ್ವೇಷ ಆಗಿರುತ್ತೆ. ಇವರನ್ ಕಂಡ್ರೆ ಆಗೋದಿಲ್ಲ, ಅವರನ್ ಕಂಡ್ರೆ ಆಗೋದಿಲ್ಲ, ಇವರ ಹಾಗೆ ಇವ್ರು ಹೀಗೆ, ನಾನೊಬ್ಬನೇ ಸರಿ ಇರೋದು ಪ್ರಪಂಚದಲ್ಲಿ, ನನ್ನ ಬಿಟ್ರೆ ಇನ್ಯಾರೂ ಸರಿ ಇಲ್ಲ ಅನ್ನುವಂತಹ ಮನೋಭಾವ ಅವರಲ್ಲಿ ತುಂಬಿಟ್ಟಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವ್ರು ಯಾಕೆ ಹೀಗ್ ಮಾಡ್ತಾರಪ್ಪ ಅಂದ್ರೆ, ಯಾಕೆ ಈ ನಾನ್ ಹೇಳದ್ನಲ್ಲ, ತೋರ್ಪಡಿಕೆಯ ವಸ್ತ್ರ ಇರ್ಬೋದು, ತೋರ್ಪಡಿಕೆಯ ನಡವಳಿಕೆ ಇರ್ಬೋದು, ಯಾಕೆ ಇವ್ರು ಹೀಗತಾರೆ ಅಂತ ಅಂದ್ರೆ ಕೇವಲ ಕೇವಲ ಜನರನ್ನ ಮೋಸಗೊಳಿಸೋದಕ್ಕೋಸ್ಕರ. ನಿಮಗೆ ಗೊತ್ತಾ, ನಿಮಗೆ ಸರಸ್ವತಿ ಒಲಿಬೇಕು ಅಂತ ಅಂದ್ರೆ ಇವತ್ತಿನ ದಿನ ನೀವು ಹಳದಿ ಸೀರೆಯನ್ನ ಹಾಕೊಂಡು ಬಂದು ಇಂತಹ ಜಾಗದಲ್ಲಿ ನಾನು ಒಂದು ಶ್ಲೋಕ ಹೇಳ್ಕೊಟ್ಬಿಡ್ತೀನಿ. ಆ ಶ್ಲೋಕವನ್ನ ನಿಮ್ಗೆಲ್ಲಾ ಹೇಳಿದ್ರೆ ನಿಮ್ಮ ಎಲ್ಲಾ ಪಾಪಗಳು ಕಳೆದು ನಿಮ್ಮ ಮಕ್ಕಳು ರ್ಯಾಂಕ್ ಬಂದ್ಬಿಡ್ತಾರೆ. ಹೌದಾ? ರ್ಯಾಂಕ್ ಬರ್ತಾರಾ? ಯಾಕೆ ಇವ್ರು ಈ ಕೆಲಸ ಮಾಡಿದ್ರಪ್ಪ ಅಂದ್ರೆ ಅದರಿಂದ ಒಂದ್ 4 ಕಾಸು ಹಣ ಬರುತ್ತೆ, ಹಾಗೂ ನನ್ನ ಹೆಸರು ಬರುತ್ತೆ ಅನ್ನೋ ಒಂದೇ ಒಂದು ಕಾರ್ಯಕ್ಕೆ ಮುಖವಾಡವನ್ನ ಧರಿಸಿ ಕೆಲಸವನ್ನ ಮಾಡ್ತಾರೆ. ನೋಡಿ, ಆಲ್ಮೋಸ್ಟ್ ಆಲ್ ನಾವು 18ನೇ ಅಧ್ಯಾಯ ಇನ್ನು ಕೆಲವು ಬೆರಳೆಣಿಕೆಯಷ್ಟು ತರಗತಿಗಳಿದೆ ಅಷ್ಟೇ. ಆದ್ರೆ ಇಲ್ಲೆಲ್ಲೂ ಭಗವಂತ ನೀನು ಹೀಗೆ ಪೂಜೆ ಮಾಡು, ಹಾಗೇ ಪೂಜೆ ಮಾಡು, ಹೀಗೇ ಇರ್ಬೇಕು, ಹಾಗೇ ಇರ್ಬೇಕು ಏನಾದ್ರೂ ಹೇಳಿದನ? ಹೇಳಿರೋದು ಒಂದೇ, ನೀನು ಮಾಡುವ ಕೆಲಸವನ್ನ ನಿಷ್ಕಾಮವಾಗಿ ಮಾಡು. ಅದು ನಿಜವಾದ ಪೂಜೆ ಅಂತ ಪದೇ 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 ಹೇಳ್ತಾ ಇದ್ರೂ ಸಹ ನಮ್ಮ ಜನ ಕೇಳೋದಿಲ್ಲ. ಹಾಗಾಗಿ ಇಂತಹ ಧಾರ್ಮಿಕ ಮುಖವಾಡವನ್ನ ಧರಿಸಿರುವವರ ಕೈಗೆ ಇವ್ರೇನಾಗ್ತಾ ಹೋಗ್ತಾರೆ, ಬಲಿಪಶುಗಳಾಗ್ತಾ ಹೋಗ್ತಾರೆ. ಇಷ್ಟು ದುಡ್ಡು ಕೊಡಿ, ನಾನು ಇಂಥ ಪೂಜೆ ಮಾಡ್ತೀನಿ, ಅಷ್ಟು ದುಡ್ಡು ಕೊಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ. ಯಾರೋ ಒಬ್ರು ಹೋಗಿ ನಮಗೆ ಹುಷಾರಿಲ್ಲ ಅಂತಂದ್ರೆ, ಹೌದಾ ಬನ್ನಿ ಈ ಪೂಜೆ ಮಾಡ್ಬಿಟ್ರೆ ಸರಿ ಹೋಗುತ್ತೆ. ಈ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಹಾಸ್ಪಿಟ್ಲಿಗೆ ಹೋಗೋದು ಬೇಡವಾ? ಯೋಚನೆ ಮಾಡಿ. ಈ ಮಂತ್ರ ಹೇಳಿದ್ರೆ ಮಗು ಫಸ್ಟ್ ರ್ಯಾಂಕ್ ಬಂದ್ಬಿಡುತ್ತೆ. ಹಾಗಿದ್ರೆ ಓದೋದ್ ಬೇಡವಾ? ಮನೆಯಲ್ಲೇ ಕೂರಿಸ್ಕೊಂಡು 3 ಹೊತ್ತು ಊಟ ಮಾಡಿಸ್ತಾ, ನಾನು ದಿನಾ ಒಂದೊಂದು ಫಿಲಂ ತೋರಿಸ್ತಾ ಇದ್ರುನು ನಾನು ಶ್ಲೋಕ ಹೇಳ್ತಾ ಇದೀನಲ್ಲ, ನನ್ ಮಗು ಫಸ್ಟ್ ರ್ಯಾಂಕ್ ಬಂದ್ಬಿಡತ್ತಾ? ಬರಲ್ಲ ಅಲ್ವಾ? ಪ್ರಾಕ್ಟಿಕಲಿ ಇದ್ಯಾವುದು ಸಾಧ್ಯ ಇಲ್ಲ. ಅದನ್ನೇ ನೋಡಿ, ಅರ್ಜುನನಿಗೂ ಸಹ ಕೃಷ್ಣ ಹೇಳ್ತಿರೋದು ಅದೇನೆ. ನಿನ್ನ ಕರ್ಮವನ್ನ ಮಾಡು, ನಿನ್ ಕೆಲ್ಸ ಮಾಡು, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯಾ? ಇನ್ನು
ನೈ ನೈಕೃತಿ ಅಂದ್ರೆ ಸಮಾಜದಲ್ಲಿ ಇಂತಹವರು ಮೋಸ ಮಾಡ್ತಾ ಹೋಗ್ತಾರೆ. ಹಾಗೇನೆ ನೀಚ ಕರ್ಮಗಳನ್ನ ಇವ್ರು ಮಾಡ್ತಾ ಹೋಗ್ತಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಇವ್ರು ಹೇಗಿರ್ತಾರಪ್ಪ ಅಂದ್ರೆ ಆಲಸ ಆ ಆಲ ಆಲಸಹ ಅಂದ್ರೆ ಸೋಂಬೇರಿಗಳಾಗಿರ್ತಾರೆ. ಮಾಡ್ಬೇಕಾ? ಅವ್ರ ಮುಖ ನೋಡಿದ್ರೆ ಸಾಕು ಒಂದೇ ಒಂದು ಬಾಟ್ಲು ಹರಳೆಣ್ಣೆ ಕುಡ್ದವರಾಗಿರ್ತಾರೆ. ಮಾಡ್ಬೇಕಾ ಈ ಕೆಲ್ಸ? ಈಗ್ಲೇ ಮಾಡ್ಬೇಕಾ? ಯಾಕೆ ಮಾಡ್ಬೇಕು? ಇನ್ನು ವಿಷಾದಿ ವಿಷಾದಿ ಅಂತ ಅಂದ್ರೆ ಬೇಜಾರಿನಿಂದ ಕೂಡಿರ್ತಾರೆ. ಯಾವಾಗ ನೋಡು ನೀವ್ ಯಾವಾಗ್ಲೇ ಫೋನ್ ಮಾಡಿ ಮಾತಾಡ್ಸಿ ಅವ್ರು ಯಾವಾಗ್ಲೂ ಬೇಜಾರಾಗಿರ್ತಾರೆ. ಇನ್ನೂ ಹೇಳ್ಬೇಕು ಅಂತಂದ್ರೆ, ಅಯ್ಯೋ ನಿಮಗ್ ಗೊತ್ತೇನ್ರಿ ನನ್ ಮಗ ಟ್ರಿಪ್ಪಿಗೆ ಕರ್ಕೊಂಡ್ ಹೋದ, ಆ ಟ್ರಿಪ್ಪಲ್ಲಿ ಇಷ್ಟು ದುಡ್ಡು ಖರ್ಚಾಗೋಯ್ತು ಕಣ್ರಿ ಅಂತಾನೂ ಬೇಜಾರ್ ಮಾಡ್ಕೊಳ್ತಾರ. ಈ ಟ್ರಿಪ್ಪಿಗೆ ಹೋದೆ ಚೆನ್ನಾಗಿತ್ತು. ದೇ ವೋಂಟ್ ಥಿಂಕ್ ಅದ್ರಲ್ಲೂ ಏನಾದ್ರೂ ಒಂದು ಕೊಂಕ್ ಹುಡುಕ್ತಾರೆ, ಅದ್ರಲ್ಲೂ ಬೇಜಾರಾಗಿರ್ತಾರೆ. ಇದು ಯಾಕೆ ಹೀಗೆ ಅಂತ ಅಂದ್ರೆ ಅವರ ಯೋಚನೆನೇ ಸರಿ ಇರೋದಿಲ್ಲ. ಬರೀ ನೆಗೆಟಿವ್ ಥಾಟ್ಸ್. ಇವ್ರು ಮಾಟ ಮಾಡ್ಬಿಟ್ಟಿದಾರಂತೆ, ಇವ್ರು ಮಂತ್ರ ಮಾಡಿಸ್ಬಿಟ್ಟಿದಾರಂತೆ, ಇವ್ರು ಹಾಗಂತೆ, ಇವ್ರು ಹೀಗಂತೆ, ಅದಕ್ಕೆ ನನ್ ಹಣೆ ಬರ ಹೀಗಿದೆ. ಅವ್ರ ಜೊತೆ ನಾವೇನಾದ್ರೂ ಮಾತಾಡಿದ್ರೆ ನಾವು ಒಂದಷ್ಟು ನೆಗೆಟಿವ್ ಥಾಟ್ಸ್ ನ ತಗೊಂಡ್ಬಂದ್ಬಿಡ್ತೀವಿ ಅಷ್ಟೇನೆ. ಈ ರೀತಿಯಾಗಿ ಅವರು ಬರೀ ಬೇಡದೇ ಇರುವಂತಹ ಯೋಚನೆಗಳಲ್ಲೇ ಕೂಡಿರ್ತಾರೆ. ಎ- ಯಾ ತುಂಬಾ ವಿಷಾದದಿಂದಲೇ ಕೂಡಿರ್ತಾರೆ. ಬರೀ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಾರೆ. ಹಾಗೂ ಬರೀ ಮಾಡೋದು. ಅಯ್ಯೋ ಹಾಗಂತೆ ಹೀಗಂತೆ ಹೀಗ ಹಾಗ ಈ ರೀತಿ ಬೇಡದ ಆಲೋಚನೆಗಳು ಹಾಗೂ ಬೇಡದ ಯೋಚನೆಗಳು. ದೀರ್ಘಸ್ತುತಿ ಅಂತ ಅಂದ್ರೆ ಆಮೇಲೆ ಮಾಡಿದ್ರೆ ಆಗತ್ತೆ ಅಲ್ವಾ, ಮಾಡಲ್ಲ ಅಂತ ಅನ್ನೋದಿಲ್ಲ. ಆಮೇಲೆ ಮಾಡ್ತೀನಿ. ಯಾವಾಗ ಮಾಡೋದು ಗೊತ್ತಿಲ್ಲ, ಆಮೇಲೆ ಮಾಡ್ತೀನಿ. ಅಥವಾ ವಿನಾಕಾರಣ ಆ ಕೆಲಸವನ್ನ ಮುಂದ್ ಹಾಕೋದು. ಈಗ ಕೆಲವೊಂದು ಮಕ್ಳು ಇರ್ತಾರೆ, ಅಲ್ಲಿ ಮಕ್ಳಿಗೆ ಹೇಳ್ಬಾರ್ದು, ಬಟ್ ಸ್ಟಿಲ್ ಹೋಗಮ್ಮ ಹೋಗೊಂದ್ ನಮಸ್ಕಾರ ಮಾಡಮ್ಮ ಅಂತ ಅಂದ್ರೆ ಆಮೇಲೆ ಊಟ ಆದ್ಮೇಲೆ ಮಾಡ್ತೀನಿ, ತಿಂಡಿ ಆದ್ಮೇಲೆ ಮಾಡ್ತೀನಿ, ಅವ್ರು ಬಂದ್ಮೇಲೆ ಮಾಡ್ತೀನಿ, ಇವ್ರು ಬಂದ್ಮೇಲೆ ಮಾಡ್ತೀನಿ. ಈ ರೀತಿ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಮುಂದೆ 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 ಹಾಕ್ತಾ ಹೋಗ್ತಾರೆ. ಇದಕ್ಕೆ ಮಧ್ವಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ತಾಮಸ ಗುಣದಲ್ಲೂ ಮತ್ತೆ 3 ತರ ಇರ್ತಾರಂತೆ. ಅಂದ್ರೆ ಸಾತ್ವಿಕ ತಾಮಸರು, ರಾಜಸ ತಾಮಸರು ಮತ್ತೆ ತಾಮಸರು ಅಂತ. ಅಂದ್ರೆ ತಾಮಸರೇ ಕೆಟ್ಟವರು. ಅದ್ರಲ್ಲಿ ಸಾತ್ವಿಕ ತಾಮಸರು ಸ್ವಲ್ಪ ಪರವಾಗಿಲ್ಲ. ಅವ್ರು ಏನಾಗ್ತಾರೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಕೆಟ್ಟ ಮನುಷ್ಯರಾಗಿ ಹುಡ್ತಾರೆ. ಅದೇ ರಾಜಸ ತಾಮಸರು ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಡ್ತಾರೆ. ಇನ್ನು ತಾಮಸರೇನಿರ್ತಾರೆ ಇವರು ತುಂಬಾ ಪಾಪಗಳನ್ನ ಮಾಡ್ಬಿಟ್ಟಿರ್ತಾರೆ. ಹಾಗೂ ಇವರು ನರಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಮಧ್ವಾಚಾರ್ಯರು ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮಲ್ಲಿ ಯಾವ ಯೋಚನೆ ಇದೆ, ನಾವು ಹೇಗ್ ಯೋಚನೆ ಮಾಡ್ತೀವಿ ಅಂತ ಅಂದ್ರೆ ಕರ್ತ ಅನ್ಬೇಕಾದ್ರೂ ಈ ರೀತಿಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದೆ ಭಗವಂತ ಬುದ್ಧಿ ಮತ್ತೆ ನಿಲುವಿನ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಮ್ಮ ಬುದ್ಧಿ ಹೇಗಿರುತ್ತೆ, ನಮ್ಮ ನಿಲುವು ಹೇಗಿರುತ್ತೆ ಅಂತ. ನಮ್ಮ ಕರ್ಮ ಹೇಗಿರುತ್ತೆ ತಿಳ್ಕೊಂಡ್ವಿ. ನಾವು ಕರ್ತರಾಗಿ ನಾವು ಹೇಗ್ ಮಾಡಬಹುದು, ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಇಲ್ಲಿ ಹೇಳ್ತಾ ಹೋದ್ರು. ಇನ್ನು ನಮ್ಮ ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾರೆ, ನಮ್ಮ ಬುದ್ಧಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಮ್ಮ ಬುದ್ಧಿ ಯಾವ ರೀತಿ ಇದೆ, ಹಾಗೇನೆ ನಮ್ಮ ಜ್ಞಾನದ ಬಗ್ಗೆ ಹೇಳಿದ್ರು. ಜ್ಞಾನದ ಬಗ್ಗೆನೂ ಸಹ ನಾವು ತಿಳ್ಕೊಂಡ್ವಿ. ಈಗ ನಾವು ಬುದ್ಧಿಯ ಬಗ್ಗೆ ಮುಂದಿನ ಇದ್ರಲ್ಲಿ ಏನ್ ಹೇಳ್ತಾನೆ ಭಗವಂತ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಹಾಗೇನೆ ಜ್ಞಾನ, ಕರ್ಮ, ಕರ್ತ ಇದು 3 ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಒಂದು ಕೆಲಸ ಆಗ್ಬೇಕು ಅಂತ ಅಂದ್ರೆ ಭಗವಂತ ಮುಂಚೆನೆ ಹೇಳ್ಬಿಟ್ಟಿದ್ದಾನೆ. ಈ ದೇಹ, ಕರ್ತ, ಉಪಕರಣ, ಚಟುವಟಿಕೆ, ದೈವ ಇದು 5 ಒಂದು ಕೆಲಸ ಪೂರ್ತಿ ಆಗ್ಬೇಕು ಅಂದ್ರೆ ಬೇಕು. ಹಾಗೆ ಕರಣ, ಕರ್ತ, ದೈವ ಇದು 3 ಇದ್ರೆ ಅಂದ್ರೆ ಇದು 3ರ ಪ್ರೇರಣೆಯಿಂದ ಒಬ್ಬ ಕೆಲಸ ಮಾಡ್ತಾ ಹೋಗ್ತಾನೆ. ಹಾಗೆ ಜ್ಞಾನ, ಕರ್ಮ, ಕರ್ತ ಇದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋದ. ಇದರಲ್ಲಿ ಜ್ಞಾನದಲ್ಲೂ ಸಹ ರಾಜಸ, ಸಾತ್ವಿಕ, ತಾಮಸ ಹಾಗೂ ಕರ್ಮದಲ್ಲೂ
ರಾಜಸ, ತಾಮಸ, ಸಾತ್ವಿಕ ತಿಳ್ಕೊಂಡ್ವಿ. ಇವತ್ತು ಕರ್ತನ ಬಗ್ಗೆ ರಾಜಸ, ತಾಮಸ, ಸಾತ್ವಿಕ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಮುಂದೆ ಭಗವಂತ ಬುದ್ಧಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ಬುದ್ಧಿ ಬಗ್ಗೆ ಏನೆಲ್ಲ ಹೇಳ್ಬೋದು ಭಗವಂತ? ನಮ್ಮ ಬುದ್ಧಿ ಯಾವ್ದಿದೆ? ರಜೋಗುಣನ, ತಮೋಗುಣನ, ಸಾತ್ವಿಕ ಗುಣನ? ಖಂಡಿತ ಮುಂದೆ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಅದ್ರ ಜೊತೆ ನಾವು ಮಾಡುವ ಎಲ್ಲ ಕೆಲಸಗಳನ್ನ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ಕೇವಲ ಅವನ ಪ್ರೀತಿಗಾಗಿ ಮಾಡೋಣ. ನಾವು ಯಾರನ್ನಾರು ಮಾತಾಡಿಸ್ಬೇಕಾದ್ರೂ ಅಷ್ಟೇ, ಅವರಲ್ಲಿ ಭಗವಂತ ಇದ್ದಾನೆ, ಅವ್ರನ್ನ ಮಾತಾಡ್ಸಿದ್ರೆ ಭಗವಂತನಿಗೆ ಪ್ರೀತಿ ಆಗತ್ತೆ. ಹಾಗಾಗಿ ನಾನು ಭಗವಂತನನ್ನ ಪ್ರೀತಿಸ್ತೀನಿ. ಅಂದ್ರೆ ನಾವು ಮಾಡೋ ಒಂದು ಕೆಲಸನೂ ಏನಕ್ಕಿರ್ಬೇಕು ಅಂದ್ರೆ ಜಸ್ಟ್ ನಾನು ಅವನನ್ನು ಪ್ರೀತಿಸ್ತೀನಿ, ಹಾಗಾಗಿ ಅವನ ಪ್ರೀತಿಗಾಗಿ ಈ ಎಲ್ಲ ಕೆಲಸಗಳು, ಅವನ್ ಪ್ರೀತಿ ಬಿಟ್ಟು ಬೇರೆ ಏನೂ ಇರ್ಲೇಬಾರ್ದಂತೆ. ಯೋಚನೆ ಮಾಡಿ. ಯಾಕೆಂದ್ರೆ ನಾನು ಪ್ರೀತಿ ಮಾಡೋದು ದೊಡ್ಡದಲ್ಲ, ಅವನು ಪ್ರೀತಿ ಮಾಡೋದು ಸಹ ದೊಡ್ಡದಲ್ಲ, ಆದ್ರೆ ಆ ಪ್ರೀತಿ ಉಳಿಯೋದು ತುಂಬಾ ದೊಡ್ಡದಲ್ವಾ? ಹಾಗಾಗಿ ಅವನು ನಮ್ಮನ್ನ ಪ್ರೀತಿಸೋದ್ರಿಂದಲೇ ನಾವು ಈ ಆಧ್ಯಾತ್ಮಿಕಕ್ಕೆ ಬಂದಿದ್ದೀವಿ, ಅವನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅವನು ಹೇಳ್ತಾ ಇದ್ದಾನೆ, ನನ್ನನ್ನ ಹೇಗೆಲ್ಲ ಪ್ರೀತಿಸ್ತಾ ಹೋದ್ರೆ ಈ ಪ್ರೀತಿ ಶಾಶ್ವತವಾಗಿರುತ್ತೆ ಅಂತ. ಹಾಗೆ ನಾವು ಒಳ್ಳೆಯ ಭಕ್ತರಾಗಿ, ಅಂದ್ರೆ ಅವನು ನಮ್ಮನ್ನು ಸದಾ ಪ್ರೀತಿಸ್ತಾ ಇರ್ಬೇಕು, ಅದೇ ಅಲ್ವಾ ನಮ್ಮೆಲ್ಲರ ಆಸೆ. ಹಾಗಾಗಿ ಅವನ ಪ್ರೀತಿಗಾಗಿ ನಮ್ಮ ಎಲ್ಲ ಕರಣಂ, ಕಾರಣಂ, ಕರ್ತ ಅನ್ನೋ ಹಾಗೆ ಮೂರೂ ಸಹ ಅವನಿಗೆ ಅರ್ಪಿಸ್ಬಿಡೋಣ. ಭಗವಂತ, ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡು ತಂದೆ. ಇವತ್ ನೀನ್ ನನ್ನನ್ನ ಆರಿಸ್ಕೊಂಡಿದ್ಯಾ, ಹಾಗಾಗಿ ನಿನ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಭಗವದ್ಗೀತೆ ಎಷ್ಟೋ ದಿನದಿಂದ ಮನೆಯಲ್ಲಿ ಇದ್ರೂ ಸಹ ಅದರ ಅರ್ಥ ಇರ್ಬೋದು, ಅದರ ಒಳ ಅರ್ಥ ಇರ್ಬೋದು, ಅದರ ಪುಟ್ಟ ಪುಟ್ಟ ಕಥೆಗಳಿರ್ಬೋದು, ಯಾವುದು ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ಕೇವಲ ನಿನ್ನ ಪ್ರೀತಿಯಿಂದ ಮಾತ್ರ ನಾನು ತಿಳ್ಕೊಳ್ತಾ ಇದ್ದೀನಿ ಅಲ್ವಾ? ಯಾಕೆ ಅಂತ ಅಂದ್ರೆ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸಹ, ಅದರಲ್ಲೂ ಭಗವದ್ಗೀತೆ, ಭಗವಂತ ಏನೇನೆಲ್ಲ ಹೇಳಿದಾನೆ ಅವನೇ ಹೇಳಿರೋದು ಇದು. ನನ್ನ ಬಗ್ಗೆ ತಿಳ್ಕೊಬೇಕಂದ್ರೂ ನಾವು ಪುಣ್ಯ ಮಾಡಿರ್ಬೇಕು. ಆ ಪುಣ್ಯವನ್ನ ಉಳಿಸ್ಕೊಳ್ಳುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.